ಚಂದನದ ಕಂಪಿನೊಂದಿಗೆ ನಿಮ್ಮ ಬೆಳಗು ಶುಭಾರಂಭವಾಗಲಿ. ವಿಭಿನ್ನ ಕ್ಷೇತ್ರಗಳ ವಿಶೇಷ ವ್ಯಕ್ತಿಗಳು, ಸಾಧನೆಯ ಕನ್ನಡಿ, ಮಾತಿನ ಚಾವಡಿ. ಕನ್ನಡ ನಾಡಿನ ಸಾಧಕರ ಯಶೋಗಾಥೆ ನಮ್ಮ ಚಂದನ ವೇದಿಕೆಯಲ್ಲಿ ನಿಮಗಾಗಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಿಮ್ಮೆಲ್ಲರ ಮೆಚ್ಚಿನ ಶುಭೋದಯ ಕರ್ನಾಟಕ ಈಗ 2ನೇ ಆವೃತ್ತಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ನಿಮ್ಮ ನೆಚ್ಚಿನ ದೂರದರ್ಶನ ಚಂದನ ವಾಹಿನಿಯಲ್ಲಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇಡೀ ಜಗತ್ತಿಗೆ ಯೋಗದ ಮಹತ್ವವನ್ನು ಸಾರಿದಂತಹ ನಾಡು ನಮ್ಮ ಭಾರತ ದೇಶ. ಯೋಗ ಅಂತ ಹೇಳಿದ್ರೆ ಅದು ಒಂದು ಧ್ಯಾನ, ಅದು ಒಂದು ಶಕ್ತಿ. ಅದರ ಮಹತ್ವ ಏನು ಅಂತ ಹೇಳಿದ್ರೆ ಕೇವಲ ನಮ್ಮ ದೇಹದ ಶಕ್ತಿಯನ್ನಷ್ಟೇ ನಾವು ವೃದ್ಧಿಸ್ಕೊಳ್ಳೋದಿಲ್ಲ, ಮಾನಸಿಕವಾಗಿಯೂ ಕೂಡ ನಾವು ಸದೃಢರಾಗ್ತೇವೆ. ವಿದ್ಯಾರ್ಥಿಗಳು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ರೆ ಏಕಾಗ್ರತೆ ಮಟ್ಟವನ್ನ ಎಷ್ಟು ಮಟ್ಟಕ್ಕೆ ಬೆಳೆಸ್ಕೋಬಹುದು ಅಂತ ಹೇಳಿದ್ರೆ ಅವರ ಓದಿನಲ್ಲಿ ಯಾರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿದ್ಯೆಯ ಸರ್ವತೋಮುಖ ಬೆಳವಣಿಗೆಗೆ ಒಬ್ಬ ವಿದ್ಯಾರ್ಥಿಗೆ, ಯುವ ಜನತೆಗೆ ಯಾವುದೇ ಹಂತದಲ್ಲಿ ಯಾವುದೇ ವಯೋಮಿತಿ ಇಲ್ಲದೆ ಎಲ್ಲರೂ ಕೂಡ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಒಂದು ಶಕ್ತಿಯೇ ಯೋಗ. ಈ ದಿನ ಯೋಗ ತಜ್ಞರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರ ವಿಶೇಷತೆ ಅಂತ ಹೇಳಿದ್ರೆ ಸುಮಾರು 2011ರಲ್ಲಿ ಯೋಗವನ್ನ ನಾನು ನನ್ನ ಬದುಕಿಗೆ ಅಳವಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಶ್ರೀಲಂಕಾದ ವಿಶ್ವವಿದ್ಯಾನಿಲಯದಲ್ಲಿ PhD ಮಾಡ್ತಾರೆ. ಅಮೆರಿಕಾದ ಫ್ಲಾರಿಡಾ ವಿಶ್ವವಿದ್ಯಾಲಯದಲ್ಲಿ ಇವರು MS ಮಾಡ್ತಾರೆ ಯೋಗದ ಕುರಿತಾಗಿ. ಒಟ್ಟಾರೆ ಯೋಗದ ಮಹತ್ವವನ್ನ ಪ್ರಸ್ತುತ ನಮ್ಮ ಯುವ ಜನತೆ ಅವರ ಬದುಕಿನಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಮಹತ್ವವನ್ನ ಸಾರ್ತಾ ಇದ್ದಾರೆ ನಮ್ಮ ಅತಿಥಿಗಳು. ಬನ್ನಿ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರಮಾಡ್ಕೊಳ್ಳೋಣ. ಇವರ ಅಭೂತಪೂರ್ವ ಸೇವೆಯನ್ನು ಗುರುತಿಸಿ APJ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅವರೇ ಡಾಕ್ಟರ್ T ಉಪೇಂದ್ರ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ. ನಮಸ್ಕಾರ. ನಿಮ್ಗೂ ಸವಿ. ಯೋಗ ಅಂತ ಹೇಳಿದ್ರೆ ನನ್ನ ಬದುಕು, ನಮ್ಮ ಉಸಿರಾಗಬೇಕು. ಅದರಲ್ಲೂ ಇಂದಿನ ಯುವ ಜನತೆ, ವಿದ್ಯಾರ್ಥಿಗಳು ಹೆಚ್ಚು ಯೋಗವನ್ನ ಅವರ ಬದುಕಿನಲ್ಲಿ ಅಳವಡಿಸ್ಕೋಬೇಕು ಅಂತ ನಂಬಿರೋರು ತಾವು. ನಿಮ್ ಜೊತೆ ಬಹಳಷ್ಟು ಮಾತಾಡೋದಕ್ಕಿದೆ, ತಿಳ್ಕೊಳ್ಳೋದಕ್ಕಿದೆ, ಕಲಿಯೋದಕ್ಕಿದೆ. ನಮ್ಮ ಶುಭೋದಯ ಕರ್ನಾಟಕದ ಪ್ರತೀತಿ ಒಂದೊಳ್ಳೆ ಮಾತು ನೋಡ್ಕೊಂಡ್ ಬಂದ್ಬಿಡೋಣವಾ? ಖಂಡಿತ.
ಬನ್ನಿ ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಇಂದಿನ ಒಂದೊಳ್ಳೆ ಮಾತು, ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕು. ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕಾರಣ ತಲೆಯಲ್ಲಿದ್ರೆ ಕಿರೀಟ ನಮ್ಮ ತಲೆಗೆ ಅಂದ್ರೆ ನಮ್ಮ ಇಡೀ ದೇಹಕ್ಕೆ ಕಳಸಪ್ರಾಯವಾಗಿ ನಿಲ್ಲುವಂತಹ ಕಿರೀಟಕ್ಕೆ ಜಾಗ ಇರೋದಿಲ್ಲ. ಹೌದಲ್ವಾ? ವಿದ್ಯೆ ದದಾತಿ ವಿನಯಂ ಅಂತ ಹೇಳ್ತಾರೆ. ವಿದ್ಯೆ ಕಲಿತಷ್ಟು ನಮ್ಮಲ್ಲಿ ವಿನಯ ಹೆಚ್ಚಾಗ್ತಾ ಹೋಗ್ಬೇಕು. ಆಗಷ್ಟೇ ನಮ್ಮ ಬದುಕಿನಲ್ಲಿ ನಮ್ಮ ಸ್ವಯಂ ಬೆಳವಣಿಗೆಯ ಜೊತೆಯಲ್ಲಿ ಸಮಾಜದ ಬೆಳವಣಿಗೆಗೂ ಕೂಡ ನಾವು ಪೂರಕವಾಗಿ ನಿಲ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅತಿಥಿಗಳನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಸರ್, ಯೋಗದ ಮಹತ್ವ 2011ರಲ್ಲಿ ನನಗೆ ಗೊತ್ತಾಯ್ತು. ಅಲ್ಲಿವರೆಗೂ ನಾನು ವ್ಯಾಯಾಮ ಎಲ್ಲವನ್ನ ಮಾಡ್ಕೊಂಡಿರ್ತಾ ಇದ್ದೆ. ಯೋಗದಲ್ಲಿ ಆಸಕ್ತಿ ಮೂಡೋದಕ್ಕೆ ಯಾವುದೋ ಒಂದು ಕಾರಣ ನನ್ನ ಬದುಕಿನ ಗತಿಯನ್ನೇ ಬದಲಾಯಿಸ್ತು ಅಂತ ಹೇಳಿದ್ರಿ. ಆಸಕ್ತಿ ಮೂಡೋದಕ್ಕೆ ಕಾರಣ ಏನು ತಿಳಿಸಿ. ಹೌದು ಮೇಡಮ್, ಅದಕ್ಕೆ ಮುಂಚೆ ಒಂದು ಶ್ಲೋಕದ ಜೊತೆ ಪ್ರಾರಂಭ ಮಾಡ್ತೀನಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಇದ್ರ ಯಾಕೆ ನಾವು 3 ಟೈಮ್ಸ್ ಶಾಂತಿ ಆದ ನಂತರ ನಾವು ಮಾತಾಡ್ತಾ ಹೇಳ್ತೀನಿ. ಈ ಶ್ಲೋಕ ಎಷ್ಟು ಅರ್ಥಪೂರ್ಣವಾಗಿದೆ, ಇದರಲ್ಲಿ ವಿಜ್ಞಾನ ಇದೆ. ಅದು ನಂತರ ಹೇಳ್ತೀನಿ. ನಾನು 2011 ನನಗೆ ಯೋಗದ ಬಗ್ಗೆ ನನಗೆ ಆಸಕ್ತಿ ಬಿಡ್ತು. ಏಕೆಂದ್ರೆ ನಾವು ಒಂದು ಟ್ರಿಪ್ಗೆ ಹೋಗಿರ್ತೀವಿ ಮೇಡಮ್. ನಾವು ಒಂದು 3-4 ಜನ ಒಂದು ಪ್ರೊಫೆಷನಲ್, ನಾನು ಇದಕ್ಕೆ ಮುಂಚೆ ಚರ್ಮಾಗಿ ಅಂತ ಹೇಳಿದ್ರೆ ನಿಮಗೆ ಟ್ರಿಪ್ಗೆ ಹೋಗಿರ್ತೀವಿ. ಟ್ರಿಪ್ಗೆ ಹೋಗುವಾಗ ನಮ್ಮ ಜೊತೆ ಎಲ್ಲ ಅವರು ಪ್ರೊಫೆಷನಲ್ಸು ಪರಿಚಯ ಮಾಡ್ಕೊಳ್ತೀವಿ. ಅದರಲ್ಲಿ ಇಬ್ಬರು ಹೊಸಬರು ಪರಿಚಯ ಆಗ್ತಾರೆ. ಅವರು ನಾವು ಈ ಥರ ಯೋಗ ಮಾಡ್ತಾ ಇದ್ವಿ, 6 ತಿಂಗಳಿಂದ ಯೋಗ ಮಾಡ್ತಾ ಇದ್ವಿ. ಪ್ರತಿಷ್ಠಿತ ಅದು ಆಶ್ರಮ, ಅದು ಅಲ್ಲಿ ಯೋಗ ಮಾಡ್ತಾ ಇದ್ವಿ 6 ತಿಂಗಳಿಂದ ಅಂತ ಹೇಳಿದ್ರು. ಅವ್ರು ನೋಡಿದ್ವಿ, ಒಬ್ಬೊಬ್ರು 100 kg ಇದ್ರೆ, ಇನ್ನೊಬ್ಬ 120 kg ಇದ್ದಾರೆ, ತುಂಬ ದಪ್ಪ ಇದ್ದಾರೆ. ನನಗೆ ಆವಾಗ ನನ್ನ ಮನಸ್ಸಿಗೆ ನಂಗೆ ಕ್ಲಾಶ್ ಆಯಿತು. 6 ತಿಂಗಳದ ಯೋಗ ಮಾಡ್ತಾ ಇದ್ರೆ ಇವರು ಯೋಗ ಎಫೆಕ್ಟ್ ಆಗಿಲ್ಲ ಸರಿಯಾಗಿ, ಇದು ಸರಿಯಾಗಿ ಅಳವಡಿಸ್ಕೊಂಡಿಲ್ಲ. ಸರಿಯಾಗಿ ಅಳಿಸ್ಕೊಂಡ ಮಾತ್ರ ಇದು ವಿಜ್ಞಾನ ಸಪೋರ್ಟ್ ಮಾಡಂತ ಯೋಚನೆ ಮಾಡಿ ಆವಾಗ ನಾನು ಯೋಗ ಕಡೆ ನನಗೆ ಆಸಕ್ತಿ ಬಂದೆ ಮೇಡಮ್. ಆವಾಗ ಯೋಗ ಬಗ್ಗೆ ಆಸಕ್ತಿ ಬಂದು ಆ ಯೋಗನ ಹೆಂಗೆ ನಾವು ಜೀವನಕ್ಕೆ ರೂಪಿಸ್ಕೋಬೇಕು, ಅದರಿಂದ ಏನು ಉಪಯೋಗ ಅಂತ ಉಪಯೋಗ ಪಡ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಅದನ್ನು ನಾನು ಇದು ಮಾಡಿ ಪ್ರೂವ್ ಮಾಡಿ ತೋರಿಸಿದ್ದೆ ನಾನು. ಖಂಡಿತ ಚಿನ್ನದಂತ ಮಾತು ಹೇಳಿದ್ರಿ ಸರ್. ಯಾಕೆ ಅಂತ ಹೇಳಿದ್ರೆ, ಯೋಗ ಎಲ್ಲರೂ ಕೂಡ ಮಾಡ್ತಾರೆ, ವ್ಯಾಯಾಮ ಎಲ್ಲರೂ ಮಾಡ್ತಾರೆ. ಮಾಡುವ ರೀತಿ ದಾಟಿಯನ್ನ ಕರೆಕ್ಟಾಗಿ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಅದರ ರಿಸಲ್ಟ್ ಸಿಗುತ್ತೆ ಅಂತ ತಾವು ಹೇಳ್ತೀರಿ. ಯೋಗಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸವಿದೆ, ಪರಂಪರೆ ಇದೆ. ನಮ್ಮ ದೇಶ ಅದರ ಭದ್ರ ಬುನಾದಿಯಾಗಿದೆ. ಅದರ ಪರಂಪರೆ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಕೇಳೋದಾದ್ರೆ ಏನ್ ಹೇಳ್ತೀರಿ? ಯೋಗ ಹುಟ್ಕೊಂಡಿದ್ದು ಸುಮಾರು 3 ವರ್ಷಗಳ ಹಿಂದೆನೆ. 3 ವರ್ಷಗಳ ಹಿಂದೆನೆ ಯೋಗ ಹುಟ್ಕೊಳ್ತು. ಆವಾಗ ಬರೀ ಋಷಿಮುನಿಗಳಷ್ಟೇ ಯೋಗನ ಮಾಡ್ತಾ ಇದ್ರು. ಈಗ ನಮ್ಮ ಜನಸಾಮಾನ್ಯಗೆ ಅದು ಮುಟ್ಟಿರಲಿಲ್ಲ. ಋಷಿಮುನಿಗಳು ಮಾಡಿಬಿಟ್ಟು ಅವರು ತಮ್ಮ ಶರೀರವನ್ನು ವೃದ್ಧಿಸ್ಕೊಂಡು ಮಾನಸಿಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ತಾ ಇದ್ರು. ಆಮೇಲೆ ಇತ್ತೀಚೆಗೆ ಏನಾಯ್ತು ಅಂದರೆ, ಜನ ತಮ್ಮ ಯಾಂತ್ರಿಕ ಬದುಕಿಗೆ ಒಗ್ಗೋಗ್ಬಿಟ್ಟು ಅವರು ಏನು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೆ, ಶಾರೀರಿಕ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವರು ಬರೀ ಏನು ಕೆಲಸ ಮಾಡೋದು, ತಿಂಡಿ ತಿನ್ನೋದು, ಈ ಥರ ಏನು ಮಾತುಕತೆ ಮಾಡೋದು, ಇಷ್ಟೆಲ್ಲ ಶಾರೀರಿಕ ಆರೋಗ್ಯ ತಗೊಳ್ತಾನೆ ಇಲ್ಲ ಅವರು. ಅದಕ್ಕೆ ಯೋಗ ಬಂದು ಉಪಯೋಗ ಆಗಿದೆ, ತುಂಬ ಪ್ರಾಮುಖ್ಯ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಸರ್. ಪ್ರವೃತ್ತಿಯಲ್ಲಿ ತಾವು ಯೋಗವನ್ನು ಅಳವಡಿಸ್ಕೊಂಡಿದ್ದೀರಿ. ವೃತ್ತಿಯಲ್ಲಿ ತಾವು ಬಹಳಷ್ಟು IT ಕಂಪನಿಗಳಲ್ಲಿ HR ಕನ್ಸಲ್ಟೆಂಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಜೊತೆಗೆ ಶಾಲಾ ಕಾಲೇಜುಗಳಲ್ಲೂ ಕೂಡ ತಾವು ಲೇಬರ್ ಲಾ ಎಕ್ಸ್ಪರ್ಟ್ ಆಗಿ ಅವರಿಗೆ ಯಾವುದೇ ರೀತಿಯ ಆರ್ಥಿಕವಾಗಿ ಒಂದು ಸಂಸ್ಥೆ ನಡಿಬೇಕಾದ್ರೆ ಅದಕ್ಕೆ ಬೆನ್ನೆಲುಬಾಗಿ ತಾವು ನಿಂತಿದ್ದೀರಿ. ನಿಮ್ಮ ವೃತ್ತಿಯ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ ಏನ್ ಹೇಳ್ತೀರಿ? ಹೌದು, ನಾನು 2011ವರೆಗೂ ನಾನು HR ಕನ್ಸಲ್ಟೆಂಟ್ ಅಂದ್ರೆ ಲೇಬರ್ ಕಾನೂನು, ಕಾರ್ಮಿಕ ಕಾನೂನುಗಳನ್ನು ಪಾಲನೆ ಮಾಡೋದ್ರಲ್ಲಿ ಇರ್ತಾ ಇದೆ. ಅದ್ರ ಬಗ್ಗೆ ಅವರಿಗೆ ಸಲಹೆ ಕೊಡೋದು, ಏನು ಮ್ಯಾನೇಜ್ಮೆಂಟ್ ಅವರಿಗೆ, ಎಂಪ್ಲಾಯರ್ಗೆ ಸಲಹೆ ಕೊಡ್ತಾ ಇದ್ವಿ. 2011 ಆದ್ಮೇಲೆ ನಾನು ಯೋಗ ಬಗ್ಗೆ ಸಂಪೂರ್ಣವಾಗಿ ಈಗಲೂ ಮಾಡ್ತಾ ಇದ್ದೀನಿ. ಬಟ್ ಯೋಗ ತುಂಬ ಪ್ರವೃತ್ತಿಯಾಗಿ ಯೋಗನ ಬಳಸ್ಕೊಂಡಿದ್ದೇನೆ ಈಗ. ಖಂಡಿತ. ಈ ವ್ಯಾಯಾಮ ಎಲ್ಲರೂ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡೋದು ನಾವೆಲ್ಲರೂ ಕೂಡ ರೂಢಿಸ್ಕೊಂಡಿರ್ತೀವಿ. ಯೋಗ ವ್ಯಾಯಾಮ ಎರಡು ಒಂದೇನಾ, ವಿಭಿನ್ನವಾದದ್ದ ಏನು? ಯೋಗ ವ್ಯಾಯಾಮ ತುಂಬಾ ವಿಭಿನ್ನವಾಗಿದ್ದು. ಯೋಗ ಅದು ಶಿಸ್ತುಬದ್ಧವಾಗಿ ಯೋಗ ಮಾಡಬೇಕು, ವ್ಯಾಯಾಮ ಆಗಲ್ಲ. ಇವಾಗ ಉದಾಹರಣೆಗೆ ಡಾಕ್ಟರ್ ಹತ್ರ ಒಂದು ಪೇಷಂಟ್ ಹೋದಾಗ ಅವರು ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ ಅಷ್ಟೇ, ಅವರು ಡಿಸಿಪ್ಲಿನ್ ಬಗ್ಗೆ ಹೇಳಲ್ಲ. ಯಾವ ಥರ ನೀವು ವ್ಯಾಯಾಮ ಮಾಡಬೇಕು, ಈ ಟೈಮಲ್ಲಿ ಮಾಡಿ ಏನು ಹೇಳ, ವ್ಯಾಯಾಮ ಮಾಡಿರ್ತಾರೆ. ಯೋಗ ಹಂಗಲ್ಲ, ಅದು ಬಂದು ಒಂದು ಶಿಸ್ತುಬದ್ಧ ರೀತಿ ನಾವು ಯೋಗ ಮಾಡಿದ್ರೆ ಅದನ್ನು ತುಂಬ ಚೆನ್ನಾಗಿ ನಮಗೆ ಅಳವಡಿಸ್ಕೊಂಡು ತುಂಬ ಚೆನ್ನಾಗಿ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಅದು ತುಂಬ ಅಭಿವೃದ್ಧಿ ಹೊಂದ್ತೀವಿ ನಾವು. ಖಂಡಿತ. ತಾವು ಮಾತಾಡ್ತಾ ಈಗಷ್ಟೇ ಹೇಳಿದ್ರಿ, ಮಾನಸಿಕವಾಗಿ
ದೈಹಿಕವಾಗಿ ಆರೋಗ್ಯವಾಗಿರ್ತೀವಿ. ಯೋಗ ಮಾನಸಿಕವಾಗಿ ಹೇಗೆ ಸಹಾಯ ಮಾಡುತ್ತೆ? ಮಾನಸಿಕವಾಗಿ ಯೋಗ ಸಹಾಯ ಮಾಡ್ತಂದ್ರೆ ಯೋಗದಲ್ಲಿ ಇದೆ, ಯೋಗ ಚಿತ್ತ ವೃತ್ತಿ ನಿರೋಧಕ ಅಂತ ಹೇಳ್ತೇವೆ ಅದನ್ನು. ಚಿತ್ತ ಅಂದರೆ ಚಂಚಲತೆ ಇದೆಯಲ್ಲ, ಚಂಚಲ ಅದು ನಿರೋಧ ಮಾಡಿ ದೂರ ಮಾಡುತ್ತೆ. ಚಂಚಲತೆಯನ್ನು ಪ್ರತಿದಿನ ಬರೋ ಚಂಚಲ ದೂರ ಮಾಡಿ ಒಂದು ನಿಶ್ಚಲವಾದ ಮನಸ್ಸನ್ನು ರೂಢಿಸ್ಕೊಳ್ಳೋಂಥ ಒಂದು ಇದು ಕಾರ್ಯಕ್ರಮನೇ ಯೋಗ ಅಂತ. ಅದೊಂದು ಒಳ್ಳೆ ಪ್ರಕ್ರಿಯೆ. ಯೋಗನ ನಾವು ಒಳ್ಳೆ ಪ್ರಕ್ರಿಯೆ ಅಂತ ಹೇಳ್ತೀವಿ ಮೇಡಮ್. ಹಾಗಾದರೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂತಹ ಜನತೆಗೆ, ಸಾಮಾನ್ಯ ಮನುಷ್ಯನು ಕೂಡ ತಮ್ಮ ಬದುಕಿನಲ್ಲಿ ಸುಲಭವಾಗಿ ಅಳವಡಿಸ್ಕೊಳ್ಳುವಂತಹ ಯೋಗಗಳು ಯಾವುದು? ಯಾಕೆಂದ್ರೆ ತಾವು ಮಾತಾಡ್ತಾ ಹೇಳಿದ್ರಿ, ಸುಮಾರು 3000 ವರ್ಷದ ಹಿಂದೆ ಋಷಿ ಮುನಿಗಳು ಮಾಡ್ತಿದ್ರು, ಕಠೋರ ತಪಸ್ಸುಗಳನ್ನ ಮಾಡ್ತಾ ಎಲ್ಲವನ್ನ ಜಯಿಸಿದವರವರು. ಹಾಗಾದ್ರೆ ಸಾಮಾನ್ಯ ಮನುಷ್ಯನು ಕೂಡ ಯೋಗವನ್ನ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ತಿಳಿಸಿ. ಹೌದು, ಅದಕ್ಕೂ ಮುಂಚೆ ಯೋಗ ಏನಕ್ಕೆ ಬಂತು ಸಾರ್ವಜನಿಕರಂದರೆ, ಈಗ ಯಾಂತ್ರಿಕ ಬದುಕಿನಲ್ಲಿ ಅವರಿಗೆ ಒಂದು ಕೆಲಸ ಅಂತಲೇ ಹೋಗ್ಬಿಟ್ಟಿದ್ದು, ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ ಮೇಡಮ್. ಸಂಪೂರ್ಣವಾಗಿ ಏನು ಶಾರೀರಿಕ ಒಂದು ಕಾರ್ಯಕ್ರಮನೇ ಇಲ್ಲ. ಅವರು ಬರೀ ಹೋಗೋದು, ತಿಂಡಿ ಮಾಡೋದು, ಕೆಲಸಕ್ಕೆ ಹೋಗೋದು, ದಿನಂದಿನ ಚಟುವಟಿಕೆಗಳಲ್ಲಿ ಬರೋದು, ತಿಂಡಿ ಮಾಡೋದು, ಕೆಲಸಕ್ಕೆ ಹೋಗೋದು, ಇದು ಫಿಸಿಕಲ್ ಆಕ್ಟಿವಿಟಿ ಟೋಟಲಿ ಇಲ್ಲ. ಜಡತ್ವ ಅಂತೀವಿ ನಾವು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ, ಜಡತ್ವ ಜೀವನ ಶೈಲಿ ಅಂತ. ಜಡತ್ವ ಜೀವನ ಶೈಲಿಗೆ ಒಕ್ಕೊಂಡ್ಬಿಟ್ಟಿದ್ದಾರೆ ಅವರು. ಆದ್ದರಿಂದ ಅವ್ರಿಗೆ ಏನು ಮಾಡ್ಬೇಕಂತ ಅವ್ರಿಗೆ ತೋರಿಸ್ತೀರಾ ಇರೋದ್ರಿಂದ ಯೋಗ ಬಂದವರಿಗೆ ಅತಿ ಉತ್ತಮ ಸಾಧನ ಅಂತ ನಾನು ಹೇಳ್ತೀನಿ, ಅತ್ಯುತ್ತಮ ಸಾಧನ ಅಂತ ಹೇಳ್ತೀನಿ ಅವ್ರಿಗೆ. ಯಾವ ಯೋಗಾಸನಗಳನ್ನು ಅಳವಡಿಸ್ಕೊಳ್ಬಹುದು? ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬರು ನೋಡ್ತಾ ಇದ್ದೀವಿ, ತಾವು ನೋಡ್ತಾ ಇದ್ದೀರಾ, ತುಂಬ ಆರೋಗ್ಯದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಿದ್ದಾರೆ, ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡವರೆಗೂ. ನಾವು ಪ್ರತಿದಿನ ನೋಡಿದ್ರೆ, ನಾವು ನ್ಯೂಸ್ ಕೇಳ್ತೀವಿ, ಅವ್ರಿಗೆ ಹೃದಯಾಘಾತ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಬೇರೆನೇ ತೊಂದರೆ ಆಯಿತು ಅಂತ. ಅದು ಏನು ಕಾರಣ ಅಂದರೆ ಅದಕ್ಕೆ ಕೆಲವು ತುಂಬ ಇಂಪಾರ್ಟೆಂಟ್ ಮುಖ್ಯವಾದ ಆಸನಗಳಿದೆ ಮೇಡಮ್. ಆ ಆಸನಗಳು ನಾನು ಕೆಲವು 1-2-3 ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಅದು ತುಂಬ ಚೆನ್ನಾಗಿ ಸಹಕಾರಿಯಾಗುತ್ತೆ. ಖಂಡಿತ ತಿಳಿಸಿ ಸರ್. ಒಂದು ತಾಡಾಸನ ಅಂತ ಬರುತ್ತೆ, ಅದು ತೋರಿಸೋದು ತಾಡಾಸನ ಮಾಡಬೇಕು. ಒಂದು ತಾಡಾಸನ ಇದೆ. ಜನರಲ್ ಆಗಿ ಏನ್ ಮಾಡ್ತಾರಂತೆ, ತಾಡಾಸನ ಏನ್ ಮಾಡ್ತಾರ ಅಂದ್ರೆ ನಿಂತ್ಕೊಂಡು ತಾಡಾಸನ ಮಾಡ್ತಾರೆ. ಅದರ ನಿಜವಾದ ವಿಜ್ಞಾನ ಮಾಡಲ್ಲ, ಇವರು ಪ್ರಸಾರ ಮಾಡಲ್ಲ. ನಿಜವಾಗ್ಲೂ ತುಂಬಾ ವಿಜ್ಞಾನ ಇದೆ, ಆಳವಾದ ವಿಜ್ಞಾನ ಇದೆ. ನಾವು ತಾಡಾಸನ ಮಾಡುವಾಗ ನಾವು ನಿಂತ್ಕೊಳ್ತೀವಿ. ಫಸ್ಟು ನಿಂತ್ಕೊಂಡು ನಾವು ಕೈಗಳ ಮೇಲಕ್ಕೆ ಎತ್ಕೊಳ್ತೀವಿ. ಆವಾಗ ಇಲ್ಲಿ ಡಯಾಫ್ರಾಮ್ ಅಂತ ಇರುತ್ತೆ, ವಪೆ, ಕನ್ನಡದಲ್ಲಿ ವಪೆ ಅಂತೀವಿ. ಆ ಡಯಾಫ್ರಾಮ್ ಮೇಲಕ್ಕೆ ಲಿಫ್ಟ್ ಆಗುತ್ತೆ. ಮೇಲಕ್ಕೆ ಲಿಫ್ಟ್ ಆಗ ಡಯಾಫ್ರಾಮ್ ಮೇಲಕ್ಕೆ ಲಿಫ್ಟ್ ಆದಾಗ ಇಲ್ಲಿ ಸ್ಟೆರ್ನಮ್ ಅಂತೀವಿ. ಸ್ಟೆರ್ನಮ್ ಅಂದ್ರೆ ಎದೆ ಮೂಳೆ, ಇಲ್ಲಿ ಎದೆ ಮೂಳೆ ಅಂತೀವಿ ಅದನ್ನ ಸ್ಟೆರ್ನಮ್. ಅದಕ್ಕೆ ಪಿಸಿ ಅಂತ ಪೆರಿಕಾರ್ಡಿಯಂ ಅಂತ. ಪೆರಿಕಾರ್ಡಿಯಮು ಸ್ಟೆರ್ನಮ್ಮು ಹೃದಯದ ಮೇಲೆ ಬಿದ್ದು ಆ ಹೃದಯ ಕಂಪ್ಲೀಟ್ ಮಸಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಅದು ತುಂಬಾ ಹೆಲ್ಪ್ ಆಗುತ್ತೆ ವೈಜ್ಞಾನಿಕವಾಗಿದ್ದು. ತಾಡಾಸನ ಎಲ್ಲರೂ ಅಭ್ಯಾಸ ಮಾಡಲೇಬೇಕು. ತಾಡಾಸನ ಎಲ್ಲ ಅಭ್ಯಾಸ ಮಾಡಿದ್ರೆ ನನ್ನ ಪ್ರಕಾರ ಅವರು ಹೃದಯಕ್ಕೆ ಸಂಬಂಧಪಟ್ಟ ಸುಮಾರು ಕಾಲ ದೂರ ಮಾಡ್ಕೋಬಹುದು. ಹೃದಯಕ್ಕೆ ಅದು ಒಳ್ಳೆ ಮಸಾಜ್ ಕೊಡುತ್ತೆ. ನೀವೆಲ್ಲ ಜನರಲ್ಲ ಕೇಳಿರ್ತಾರ, ತಲೆನೋವಾದ್ರೆ ಹೆಡ್ ಮಸಾಜ್ ಅಂತ ಲೇಟೆಸ್ಟ್ ಇದೆ, ಹೆಡ್ ಮಸಾಜ್, ನೆಕ್ ಮಸಾಜ್ ಅಲ್ವಾ, ಲೆಗ್ ಮಸಾಜ್ ಅಂತ. ಅದಕ್ಕೆ ಆರ್ಟ್ ಮಸಾಜು ನಾವು ತುಂಬಾ ಜನ ನಾವು ಪ್ರೋಗ್ರಾಮ್ ಹೋದಾಗ ಆರ್ಟ್ ಮಸಾಜ್ ಹೆಂಗ್ ಮಾಡೋಂತ ಅವ್ರಿಗೆ ಕನ್ಫ್ಯೂಷನ್. ಆರ್ಟ್ ಒಳಗಡೆ ಕೈ ಯಾಕೆ ಮಾಡಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ತಮಾಷೆ ಮಾಡ್ತೀವಿ ಸರ್. ನಿಜವಾಗಿ ಹೇಳ್ಬೇಕಂದ್ರೆ ತಾಡಾಸನ ಒಂದು ಮಸಲ್ಸ್ಗೆ ಒಳ್ಳೆ ಮಸಾಜ್ ಮಾಡ್ತದೆ. ಹೃದಯ ಮಸಲ್ಸ್, ಆರ್ಟ್ ಮಸಲ್ಸ್ ಅಂತೀವಿ. ಮಸಲ್ಸ್ ಮೇಲೆ ಈ ತರ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬೀಳಿ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್, ಆರ್ಟ್ ಮಸಲ್ಸ್ ಅಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ಇದು ವೈಜ್ಞಾನಿಕವಾಗಿ ಸಂಶೋಧನೆ ಪಟ್ಟಿರುವಂತ ಒಂದು ಯೋಗ ಮೇಡಮ್. ಇದು ಒಳ್ಳೆ ಆಸನ ಇದು. ಖಂಡಿತವಾಗ್ಲು ವೀಕ್ಷಕರೇ, ಯಾರ್ಯಾರು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿದ್ದೀರೋ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯಾವುದೇ ವಯೋಮಿತಿ ಇಲ್ಲದೆ ಸಣ್ಣ ಮಕ್ಕಳಿಗೂ ಕೂಡ ಹೃದಯಾಘಾತ ಆಗಿರೋದನ್ನ ನೋಡ್ತಾ ಇದ್ದೀವಿ. ಹಾಗೇನೆ ದೊಡ್ಡವರಿಗೆ, ಕೆಲಸ ಮಾಡುವಂತವರಿಗೆ, ತುಂಬಾ ಅಚ್ಚುಕಟ್ಟಾಗಿ ವ್ಯಾಯಾಮ ಮಾಡ್ಕೊಂಡಿರೋರು ಕೂಡ ಹೃದಯಾಘಾತಕ್ಕೆ ಒಳಗಾಗಿರುವಂತಹ ನಿದರ್ಶನಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ತಾಡಾಸನವನ್ನ ದಯಮಾಡಿ ತಾವೆಲ್ಲರೂ ಕೂಡ ಈ ದಿನದಿಂದ ಅಭ್ಯಾಸ ಮಾಡುವಂತ ಒಂದು ಪ್ರತಿಜ್ಞೆಯನ್ನ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸಿದ್ರಿ, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಗೆ ಏಕಾಗ್ರತೆ ಅನ್ನೋದು ಬಹಳ ಕಡಿಮೆ ಆಗೋಗಿದೆ. ಅಥವಾ ಹಿರಿಯರು ಹೇಳ್ತಾರೆ, ನಮ್ಮ ಕಾಲದಲ್ಲಿ ನಾವು ಎಷ್ಟು ಗಂಟೆಗಟ್ಟಲೆ ಓದ್ತಾ ಇದ್ವಿ, ಕಷ್ಟಪಡ್ತಿದ್ವಿ. ಅಥವಾ ಇರುವಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಸುಲಭವಾಗಿ ಮಕ್ಕಳಿಗೆ ಎಟಕ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರ ಏಕಾಗ್ರತೆ ಕೂಡ ಕುಂಠಿತವಾಗ್ತಿದೆ. ಯೋಗಾಸನದ ಮೂಲಕ ಮಕ್ಕಳು, ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ವೃದ್ಧಿ ಮಾಡ್ಕೋಬಹುದಾ? ಖಂಡಿತ ಮಾಡ್ಕೋಬಹುದು. ಅದಕ್ಕೆ ಅದರಲ್ಲಿ ಒಂದು ಆಸನ ಇದೆ, ವೃಕ್ಷಾಸನ ಅಂತ. ಮಕ್ಕಳು ವೃಕ್ಷಾಸನ ಮಾಡಿದ್ರೆ ನಮ್ಮ ಮನಸ್ಸನ್ನ ಸಮತೋಲನ ಮಾಡಬಹುದು. ನಮ್ಮ ಏನು ಮೆದುಳು ಮತ್ತೆ ಶರೀರಕ್ಕೆ ಸಮತೋಲನ ಕೊಡ್ತದೆ ವೃಕ್ಷಾಸನ.
ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮೇಡಮ್, ತುಂಬ ಚೆನ್ನಾಗಿ ಸಹಾಯಕರ ಆಗುತ್ತೆ. ಅದು ಮಕ್ಕಳಿಗೆ ಏಕಾಗ್ರತೆ ಹುಟ್ಟುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಮುದ್ರೆ ತಾವು ಮುದ್ರೆ ಮಾಡೋಕ್ಕಾಗುತ್ತೆ ಇವಾಗ ಒಂದು ಖಂಡಿತ ಹೇಳಿ, ಯಾವ ರೀತಿ ಮಾಡೋದು, ಯಾವ ಮುದ್ರೆ? ಒಂದು ಇದು ಜ್ಞಾನ ಮುದ್ರೆ ಅಂತ ಈ ತರ ಇಟ್ಕೊಳ್ಳಿ, ದಯವಿಟ್ಟು ನೀವು ಮಾಡಿ. ಜ್ಞಾನ ಮುದ್ರೆ ಇದು ಬಂದು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ಜ್ಞಾನ ಮುದ್ರೆ ಫಸ್ಟ್ ಬಂದು ಬುದ್ಧ ಮಾಡ್ತಾ ಇದ್ರು, ಮಹಾವೀರ ಮಾಡ್ತಾ ಇದ್ರು. ಆಮೇಲೆ ನೀವು ದಕ್ಷಿಣಾಮೂರ್ತಿ ಅಂತ ಕೇಳ್ತೀರ ದೇವರು, ದಕ್ಷಿಣಾಮೂರ್ತಿ ಚಿನ್ಮುದ್ರೆ. ದಕ್ಷಿಣಾಮೂರ್ತಿ ನೀವು ಎಲ್ಲನ ಟೆಂಪಲ್ಗೆ ನೋಡೋ ದಕ್ಷಿಣಾಮೂರ್ತಿ ಈ ತರ ಕೂತಿರ್ತಾರೆ. ಇದು ಏಕಾಗ್ರತೆನ ತುಂಬಾ ಸುಲಭವಾಗಿ ಸಾಧ್ಯ ಮಾಡ್ಕೊಳ್ಳುವಂಥದ್ದು ಅದ್ಭುತವಾದ ಇದು ಒಂದು ಮುದ್ರೆ. ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಂಬರ್ 1 ಮುದ್ದೆ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಮಾಡಿದಿರ ನೀವು. ಇದನ್ನ ಎಷ್ಟು ನಿಮಿಷಗಳ ಕಾಲ ಪ್ರತಿದಿನ ಮಾಡಬೇಕಾಗುತ್ತೆ? 10ರಿಂದ 15 ನಿಮಿಷ ಬೆಳಿಗ್ಗೆ, 10ರಿಂದ 15 ನಿಮಿಷ ಸಾಯಂಕಾಲ. ಒಂದ್ಸಲ ಅವ್ರಿಗೆ ಸಮಯ ಸಿಕ್ಕಿಲ್ಲ ಅಂದ್ರೆ 1 ಟೈಮ್ ಮಾಡಿದ್ರೆ ಸಾಕು. 10ರಿಂದ 15 ನಿಮಿಷ ತುಂಬಾ ಚೆನ್ನಾಗಿ ಸಹಾಯಕ ಆಗುತ್ತೆ. ಒಳ್ಳೆ ಒಂದು ಏಕಾಗ್ರತೆ ಉಂಟು ಅವರಲ್ಲಿ. ಏಕಾಗ್ರತೆ ಅಂದ್ರೆ ಇದು 1 ದಿವಸ 2 ದಿವಸ ಮಾಡ್ಬಿಡೋದಲ್ಲ, ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ಬೇಕಿದು, ಅಭ್ಯಾಸ ಮಾಡ್ತಾ ಇರಬೇಕು. ಖಂಡಿತ ತುಂಬಾ ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓದ್ಕೊಳ್ಳೋಕೆ ಇಂಟ್ರೆಸ್ಟ್ ಬರುತ್ತೆ, ಆಸಕ್ತಿ ಬರುತ್ತೆ. ಖಂಡಿತ. ಸರ್, ತಾವು ಮಾತಾಡ್ತಾ ಹೇಳಿದ್ರಿ ಬೆಳಗ್ಗೆ ಮತ್ತು ಸಾಯಂಕಾಲ ಅಂತ. ಯಾಕೆ ಯಾವಾಗಲೂ ಬೆಳಗ್ಗೆ ಅಥವಾ ಸಾಯಂಕಾಲ ಅನ್ನೋ ಸಮಯಗಳನ್ನೇ ಆಯ್ಕೆ ಮಾಡ್ಕೋಬೇಕಾಗತ್ತೆ? ಇತ್ತೀಚಿನ ದಿನಗಳಲ್ಲಿ ನೀವೇ ಹೇಳಿದ ಹಾಗೆ IT-BT ಕೆಲಸ ಮಾಡೋರಿಗಂತೂ ಸಮಯ ಅನ್ನೋದು ಇರೋದೇ ಇಲ್ಲ. ಅವರೆಲ್ಲರೂ ಕೂಡ 24/7 ಕೆಲಸ ಮಾಡುವಂತಹ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ಸಂದರ್ಭದಲ್ಲಿ ಯಾವುದು ಅತ್ಯಂತ ಸೂಕ್ತವಾದಂತಹ ಸಮಯ ಯೋಗ ಅಥವಾ ಧ್ಯಾನ ಮಾಡೋದಕ್ಕೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಸೂಕ್ತವಾದ ಸಮಯ ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಏಕೆ ಅಂತ ಕೇಳಿದ್ರಿ, ಕರೆಕ್ಟ್ ಅಲ್ವಾ? ಏನಕ್ಕಂದ್ರೆ ನಾವು ಬೆಳಿಗ್ಗೆ ಋಷಿ ಮನೆಗಳು ಹೇಳ್ತಾ ಇದ್ರು ಬ್ರಾಹ್ಮಿ ಮುಹೂರ್ತ ಅಂತ ಇದ್ರು ಅವ್ರಿಗೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ 6 ಗಂಟೆ ಒಳಗಡೆ, 4:45ರಿಂದ 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾ ಇದ್ರು. ಅದನ್ನ ಬ್ರಹ್ಮಕುಮಾರಿ ಆಶ್ರಮ ಅಂತಿದೆ, ಅವರು ಆ ಸಂಸ್ಥೆಯವರು ಅಮೃತ ವೇಳೆ ಅಂತಾರೆ ಅವ್ರ ಭಾಷೆಯಲ್ಲಿ. ನಮ್ಮ ಸೈಂಟಿಫಿಕ್ ಆಗಿ ಪ್ರೆಸೆಂಟ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಅವರು ಪ್ರತಿಯೊಂದು ಅವ್ರು ಪ್ರೂಫ್ ಬೇಕು ಅಂತಾರೆ. ಅವ್ರಿಗೆ ನಾವು ಓಜೋನ್ ಟೈಮ್ ಅಂತೀವಿ, ಓಜೋನ್ ಲೇಯರ್ ಟೈಮ್. ಬೆಳಿಗ್ಗೆ ಅದ್ಭುತವಾದ ಸಮಯ ಅದು ಓಜೋನ್ ಟೈಮು. 6 ಗಂಟೆವರೆಗೆ ಅವರು 6 ಗಂಟೆ ಒಳಗಡೆ ಯೋಗ ಆಗಲಿ ಧ್ಯಾನ ಆಗಲಿ ಆಸನ ಆಗಲಿ ಮಾಡಿದ್ರೆ ಅವ್ರಿಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಅದರಲ್ಲಿ ಹೇಳಕ್ಕೆ ಇಲ್ಲ, ಅಷ್ಟು ಇನ್ಫಿನಿಟಿ ಅಂತೀವಲ್ಲ ಅಷ್ಟು ರಿಸಲ್ಟ್ ಸಿಗುತ್ತೆ ಅವ್ರಿಗೆ. ಖಂಡಿತ. ಸೊ ಹಾಗಾಗಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ತುಂಬಾ ಒಳ್ಳೇದು ಅಂತ ಹೇಳ್ತೀರಿ. ಪ್ರಾಣಾಯಾಮದ ಬಗ್ಗೆ ನಿಮ್ಮ ಮಾತನ್ನ ಕೇಳೋದಾದ್ರೆ ಏನಂತ? ಪ್ರಾಣಾಯಾಮ ತುಂಬಾ ಜನಕ್ಕೆ ಪ್ರಾಣಾಯಾಮ ಅಂತ ಗೊತ್ತು, ಪ್ರಾಣಾಯಾಮ ಹೇಗ್ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇಲ್ಲ. ಆಗ ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ, ಅವ್ರಿಗೆ ಐಡಿಯಾ ಇಲ್ಲ. ಪ್ರಾಣಾಯಾಮ ಎಷ್ಟು ಚೆನ್ನಾಗಿ ಸಹಾಯ ಮಾಡುತ್ತೆ ಅಂದ್ರೆ, ಪ್ರಾಣಾಯಾಮದಿಂದ ನಮ್ಮ ಮನಸ್ಸು ಆಮೇಲೆ ಮತ್ತೆ ಮೆದುಳು ಬಂದು ಶುದ್ಧಿ ಆಗುತ್ತೆ. ಅದು ಬ್ರೈನ್ ಡಿಟಾಕ್ಸಿಫಿಕೇಶನ್ ಅಂತೀವಿ, ಮೆದುಳು ಶುದ್ಧೀಕರಣ ಆಗುತ್ತೆ. ಯಾವ ತರ ಅಂದ್ರೆ, ಪ್ರಾಣಾಯಾಮ ಪ್ರಾರಂಭ ಮಾಡಿದ ತಕ್ಷಣ ಒಂದು ಮೆದುಳಿನಿಂದ ಒಂದು ಕೆಮಿಕಲ್ ಹಾರ್ಮೋನ್ ಅಂತ ಬಿಡುಗಡೆ ಆಗುತ್ತೆ ಮೆದುಳಿನಿಂದ. ಆ ಕೆಮಿಕಲ್ ಹಾರ್ಮೋನ್ ಕಾರ್ಟಿಸಲ್ ಅಂತೀವಿ. ಕಾರ್ಟಿಸಲ್ ಹಾರ್ಮೋನ್ ಅದು ಆಕ್ಚುಲಿ ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ತುಂಬಾ ಸ್ಟ್ರೆಸ್, ಅದು ನಾವು ಮಾತಾಡ್ತಾ ಹೇಳೋಣ, ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ಕಾರ್ಟಿಸಲು ಸರಿಯಾಗಿ ಮಾಡ್ರೇಟ್ ಅಂತೀವಿ, ಮಧ್ಯಮ ರೀತಿಯಲ್ಲಿ ಬಿಡುಗಡೆ ಆದರೆ ಆವಾಗ ತುಂಬಕ್ಕೆ ಪ್ರಾಣಾಯಾಮದಿಂದ ಅದು ತುಂಬಾ ಮಧ್ಯಮ ರೀತಿಯಲ್ಲಿ ಬಿಡುಗಡೆ ಆಗುತ್ತೆ. ಮಧ್ಯಮ ರೀತಿಯಲ್ಲಿ ಬಿಡುಗಡೆ ಆದಾಗ ಸ್ಟ್ರೆಸ್ನ ಕಡಿಮೆ ಆಗುತ್ತೆ, ಆತಂಕ ಕಡಿಮೆ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಒಂದು. ಎರಡನೆಯದು ನೀವು ಕೇಳಿರ್ತೀರ ಡೋಪಮೈನ್ ಅಂತ, ತುಂಬಾ ಚೆನ್ನಾಗಿ ನಾವು ಇಷ್ಟ ಮಾತಾಡ್ತೀವಿ. ಹಾರ್ಟ್ ಅಟ್ಯಾಕ್ಸು ಮತ್ತೆ ಸೂಸೈಡ್ಸು ಟೆಂಡೆನ್ಸಿ ಅಂತ ಹೇಳ್ತಾ ಇದ್ವಿ. ಡೋಪಮೈನ್ ಅಂತ ಒಂದು ಕೆಮಿಕಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ರಾಸಾಯನಿಕ ಒಂದು ಹಾರ್ಮೋನ್ ಅದು. ಅದು ಯಾವ ತರ ಅಂದ್ರೆ, ಡೋಪಮೈನು ಹೈಪೋಥಾಲಮಸ್ ಅಂತ ಇರುತ್ತೆ ನಮ್ಮ ಮೆದುಳಿನಲ್ಲಿ. ಹೈಪೋಥಾಲಮಸ್ ಪಿಟ್ಯೂಟರಿ ಗ್ರಂಥಿಗೆ ಸಿಗ್ನಲ್ ಕೊಡುತ್ತೆ, ಇವಾಗ ನೀನು ರಿಲೀಸ್ ಮಾಡು, ಬಿಡುಗಡೆ ಮಾಡು. ಅದು ಯಾವಾಗ ರಿಲೀಸ್ ಮಾಡುತ್ತೆ ಅಂದ್ರೆ, ನಾವು ಶಾಂತವಾಗಿ ಪ್ರಾಣಾಯಾಮ ಮಾಡುವಾಗ ಅದು ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆಡುವಾಗ ಮನುಷ್ಯನಿಗೆ ತುಂಬಾ ಚೆನ್ನಾಗಿ ತುಂಬಾ ಶಕ್ತಿ ಬರುತ್ತೆ, ಒಂಥರ ಎನರ್ಜಿ. ಅವ್ರಿಗೆ ಗೊತ್ತಾಗೋದಿಲ್ಲ, ಅಂತ ತುಂಬಾ ಎನರ್ಜಿ ಆಗಿರ್ತಾರೆ, ತುಂಬಾ ಶಕ್ತಿ ಆಗಿರ್ತಾರೆ ಅವರು. ಪ್ರಾಣಾಯಾಮ ಮಾಡೋದ್ರಿಂದ ಸಕಾರಾತ್ಮಕವಾದಂತ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಸಕಾರಾತ್ಮಕ ರೀತಿಯಲ್ಲಿ ರಿಲೀಸ್ ಆಗುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟು, ಆಕ್ಸಿಟೋಸಿನ್ ಅಂತ ಕೇಳಿರ್ತಾರೆ ನೀವು. ಆಕ್ಸಿಟೋಸಿನ್ ಡೈರೆಕ್ಟ್ ಆಗಿ ಮೆದುಳಿನಿಂದ ಬಿಡುಗಡೆ ಆಗುತ್ತದೆ. ಮೆದುಳಿನಿಂದ ಬಿಡುಗಡೆ ಆದಾಗ ಆಕ್ಸಿಟೋಸಿನ್ ನಾವು ಇನ್ನೊಂದೇನಂತ ಲವ್ ಹಾರ್ಮೋನ್ ಅಂತೀವಿ. ಲವ್ ಹಾರ್ಮೋನ್ ಈಗ ಮಾತಾಡುವಂತ ಲವ್ ಅಲ್ಲ, ಅದು ತಂದೆ ತಾಯಿ ಪ್ರೀತಿ ಮಾಡೋದು, ಫ್ರೆಂಡ್ಸ್ ಪ್ರೀತಿ ಮಾಡೋದು, ಸಮಾಜದ ಗೌರವವನ್ನು ಹಿರಿಯರನ್ನು ಗೌರವಿಸುವುದು, ನಮ್ಮ ಒಂದು ನೆಂಟ್ರಿಸ್ಟ್ ಪ್ರೀತಿ ಮಾಡೋದು, ಅದು ನಿಜವಾದ ಪ್ರೀತಿಯಿಂದ. ಆ ಹಗ್ಗಿಂಗ್ ಅಂತೀವಿ, ಏನು ಅದು ಒಂದು ಬಾಂಡಿಂಗ್ ಅಂತೀವಿ. ಈ ಬಾಂಡಿಂಗ್ ಕ್ರಿಯೇಟ್ ಆಗಬೇಕು ಅಂದರೆ ಇದು ಆಕ್ಸಿಟೋಸಿನ್ ರಿಲೀಸ್ ಆಗಬೇಕು. ಆಕ್ಸಿಟೋಸಿನ್ ರಿಲೀಸ್ ಆದಾಗ ತುಂಬ ಚೆನ್ನಾಗಿ ನಮ್ಮ ಬ್ರೈನ್ ಯಾವಾಗಲೂ, ನೀವು ಯಾವಾಗ ಇದೇ ಥರ ಐತೆ ಅವಾಗ ನೀವು ಪ್ರಾಣಾಯಾಮದಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ, ಯೋಗ ಮತ್ತು ಪ್ರಾಣಾಯಾಮದಿಂದ ಮಾತ್ರ ಸಾಧ್ಯ ಆಗುತ್ತದೆ. ಪ್ರಾಣಾಯಾಮ ಬಹಳ ಮುಖ್ಯ ಅಂತ ಹೇಳಿದ್ರಿ, ಆದರೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ಲಿಲ್ವಲ್ಲ ಸರ್, ತಿಳಿಸಿ. ಪ್ರಾಣಾಯಾಮ
ಒಂದು ಸರಳವಾದ ಪ್ರಾಣಾಯಾಮ ಹೇಳ್ಕೊಡ್ತೀನಿ, ನೀವು ಮಾಡ್ಬೋದು. ಅದು ಬಂದು ಅನುಲೋಮ ವಿಲೋನಮದಿ. ಅನುಲೋಮ ವಿಲೋನಮ್ ಅಂದ್ರೆ ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಅಂತ. ಮೊದಲನೇದಾಗಿ ಈ ಕಡೆಯಿಂದ ಎಡಗಡೆಯಿಂದ ನಾವು ಉಸಿರು ತಗೊಂಡು ಬಲಗಡೆ ಬಿಡಬೇಕು, ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆ ಬಿಡಬೇಕು. ಈ ತರ ಕನಿಷ್ಠ ಪಕ್ಷ ಒಂದು 5 ರಿಂದ 10 ನಿಮಿಷ ಸಾಕು. ಅದು ಅನುಲೋಮ ವಿಲೋಮ. ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮೇಡಮ್. ಅದು ಯಾವುದೇ ಹಂತದಲ್ಲೂ ಕೂಡ ಮಾಡಬಹುದು ಅಂತ ಹೇಳಿ, ಯಾವುದೇ ಹಂತದಲ್ಲಿ ಮಾಡಬಹುದು, ಬೆಳಿಗ್ಗೆ ಸಾಯಂಕಾಲ. ಆಮೇಲೆ ಇದಕ್ಕೆ ವಯಸ್ಸಿನ ಅಭ್ಯಂತರ ಇಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು. ಸಹಕರಿಸಿದ್ರೆ ಶರೀರ ಮಾಡ್ಬೋದು. ಶರೀರ ನಮ್ಮ ದೇಹ ನಮಗ್ ಹೇಳುತ್ತೆ ಕೆಲವು ಕಾಯಿಲೆಗಳಿರ್ತಾರೆ, ಅವ್ರು ಸಹಕಾರ ಕೊಡಲ್ಲ. ಅವ್ರಿಗೆ ಮಾಡಿ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಅವರು ಅಳವಡಿಸ್ಕೊಂಡು ಮುಂದಕ್ಕೆ ಮಾಡ್ಬೋದು. ಖಂಡಿತವಾಗ್ಲು ಪ್ರಾಣಾಯಾಮದ ಬಗ್ಗೆ ತಿಳಿಸ್ಕೊಟ್ರಿ. ತಾವು ಫ್ಲೋರಿಡಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಹೆಚ್ಚು ಅದ್ರ ಬಗ್ಗೆ ತಿಳಿಸಿ ಸರ್. ಏನು ಅಲ್ಲಿ ಏನ್ ಅಧ್ಯಯನ ಮಾಡಿದ್ರಿ, ಅಲ್ಲಿ ಏನ್ ಕಲ್ತ್ಕೊಂಡ್ರಿ, ಅದ್ರ ಬಗ್ಗೆ ತಿಳಿಸಿ. ಅಲ್ಲಿ ನಾನು MS ಯೋಗ ಆದ್ಮೇಲೆ ಅಲ್ಲಿ ನಾನು ತಿಳ್ಕೊಂಡಿರೋ ವಿಷಯಗಳೇನು ಅಂದ್ರೆ, ಹೇಗೆ ಪ್ರಾರಂಭ ಮಾಡಿ ಯೋಗ ಪ್ರಾರಂಭ ಮಾಡಿ ಅದರಿಂದ ನಮಗೆ ಬೆನಿಫಿಟ್ಸ್ ಏನು, ಲಾಭಗಳೇನು, ಅದನ್ನು ಯಾವ ಥರ ಲಾಭ ನಾವು ತಗೋಬೇಕು, ಅದನ್ನು ನಮ್ಮ ಶರೀರಕ್ಕೆ ಯಾವ ಥರ ವೃದ್ಧಿ ಆಗಿಸ್ಬೇಕು, ನಾವು ಬೇರೆಯವ್ರಿಗೆ ಅದನ್ನು ಟೀಚ್ ಮಾಡಬೇಕು. ಇಷ್ಟೆಲ್ಲ ನಾನು ತಿಳ್ಕೊಂಡೆ. ಅದರಿಂದ ಆ ಒಂದು ಕೋರ್ಸಿಂದ ತರಗಿಂದ ಅಷ್ಟು ತಿಳ್ಕೊಂಡೆ ನಾನು. ಹಾಗೆ ಪರ್ಯಾಯ ಚಿಕಿತ್ಸೆಯಲ್ಲಿ ತಾವು ಶ್ರೀಲಂಕಾ ವಿಶ್ವವಿದ್ಯಾಲಯದಲ್ಲಿ PhD ಅನ್ನು ಮಾಡಿದ್ದೀರಿ. ಪರ್ಯಾಯ ಚಿಕಿತ್ಸೆ ಅಂದ್ರೆ ಏನು? ಪರ್ಯಾಯ ಚಿಕಿತ್ಸೆ ಅಂದ್ರೆ ಇವಾಗ ಜನಸಾಮಾನ್ಯರು ಏನಾದ್ರೂ ಹುಷಾರಿಲ್ಲ ಅಂದ್ರೆ ಬೇಗ ಡಾಕ್ಟರ್ ಹತ್ರ ಹೋಗ್ಬಿಡ್ತಾರೆ, ಕರೆಕ್ಟ್ ಅಲ್ವಾ? ಅದು ಬಂದು ಅವ್ರಿಗೆ ವಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಜ್ಞಾಪಕ ಬರುತ್ತೆ ಅವರು. ಪರ್ಯಾಯ ಚಿಕಿತ್ಸೆ ಅಂದ್ರೆ ಔಷಧಿ ಇಲ್ಲನೆ, ಯಾವುದೇ ಗುಳಿಗೆ ಇಲ್ಲದನೆ, ಔಷಧಿ ಇಲ್ಲನೆ ನಾವು ಯೋಗ ಜೀವನ ಶೈಲಿ, ಅತ್ಯುತ್ತಮ ಜೀವನ ಶೈಲಿ, ಏನು ಹೆಲ್ತಿ ಲೈಫ್ ಸ್ಟೈಲ್, ಆರೋಗ್ಯಕರ ಜೀವನ ಶೈಲಿ, ಅದನ್ನು ವೃದ್ಧಿ ಮಾಡಿಕೊಂಡು ನಮ್ಮ ಶರೀರವನ್ನು ತುಂಬ ಚೆನ್ನಾಗಿ ಚೊಕ್ಕವಾಗಿ ನೀಟಾಗಿ ಇಟ್ಕೋಬಹುದು ಮೇಡಮ್. ಇದು ಪರ್ಯಾಯ ಚಿಕಿತ್ಸೆಗಳಿಂದ ಅದು ಲಾಭ. ಪರ್ಯಾಯ ಚಿಕಿತ್ಸೆಗಳಿಂದ ಏನು ಆರೋಗ್ಯ, ಏನು ಯೋಗ, ಆಮೇಲೆ ಬಂದು ಏನು ಉತ್ತಮ ಜೀವನ ಮಟ್ಟ ಶೈಲಿ, ಜನರ ಹತ್ರ ಮಾತಾಡೋದು, ಸೋಷಿಯಲ್ ಬಾಂಡಿಂಗ್, ಜನರ ಹತ್ರ ಮಾತಾಡೋದು ಒಂದು ಒಳ್ಳೆ ಫೀಲ್ ಗುಡ್ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ. ಹಾಗೆ ತಾವು ಶ್ಲೋಕದಿಂದ ಪ್ರಾರಂಭ ಮಾಡಿದ್ರಿ ಕಾರ್ಯಕ್ರಮವನ್ನ. ನಾವು 3 ಬಾರಿ ಓಂ ಶಾಂತಿ 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 ಅಂತ ಹೇಳ್ತೀವಿ. ಅದಕ್ಕೂ ಕೂಡ ವೈಜ್ಞಾನಿಕ ಅರ್ಥ ಇದೆ ಅಂತ ಹೇಳ್ತಾ ಇದ್ರಿ. ಅದರ ವೈಜ್ಞಾನಿಕ ಅರ್ಥವನ್ನ ತಿಳಿಸಿ. ತುಂಬಾ ಚೆನ್ನಾಗಿದೆ. ಎಷ್ಟು ವಿಜ್ಞಾನ ಇದೆ ಅಂದ್ರೆ, ನಾವು ಇಷ್ಟು ದಿವಸ ನಾವು ನಮ್ಮ ಯಾರೇ ಆಗಲಿ ಓಂ ಶಾಂತಿ ಶಾಂತಿ ಮುಗಿಸ್ಬಿಡ್ತಾ ಇದ್ರು. ಅದರಲ್ಲಿ ಏನಕ್ಕೆ 3 ಟೈಮ್ಸ್ ಶಾಂತಿ 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 ಹೇಳಿದ್ರೆ ಅಂದ್ರೆ 1 ಟೈಮ್ ಹೇಳ್ಬೋದಾಗಿತ್ತು, 4 ಟೈಮ್ ಹೇಳ್ಬೋದು. ಯಾಕೆ 3 ಟೈಮ್ ಇಟ್ಟಿದ್ದಾರೆ ಅಂದ್ರೆ ಎಷ್ಟು ವಿಜ್ಞಾನ ಇದೆ ಅಂತ ನಾನು ಹೇಳ್ತೀನಿ. ಮೊದಲನೇಗೆ ಓಂ ಅಂದ್ರೆ ಆ ಓಮ, ಓಂ ಶಾಂತಿ ಶಾಂತಿ ಶಾಂತಿ, ಆ ಓಮ. ಆ ಅಂದ್ರೆ ಆಚರಣೆಯಲ್ಲಿ ಶಾಂತಿ, ಉ ಅಂದ್ರೆ ಉಚ್ಚಾರಣೆಯಲ್ಲಿ ಶಾಂತಿ, ಮಾ ಅಂದ್ರೆ ಮಾನಸಿಕ ಶಾಂತಿ, ಮಾನಸಿಕವಾಗಿ ಶಾಂತಿ. ಆ ಉ ಮಾ ಓಂ, ಓಂ ಶಾಂತಿ 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 ಅಂದ್ರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಆಮೇಲೆ ಬಂತು ಸೋಲ್, ನಾವೇನು ಆತ್ಮವಾಗಿ ಶಾಂತಿ ಇರಬೇಕು. ಈ ಥರ ನಾವು 3 ಪ್ರಾಕ್ಟೀಸ್ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ, ತುಂಬ ಜನ ಸವಿ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಜಗಳ ನೀವು ನೋಡಿರ್ಬೇಕು. ತುಂಬ ಜನ ಜಗಳ ಏನು ಡಿಫ್ರೆನ್ಸ್ ಬರುತ್ತೆ ಮನೆಯಲ್ಲಿ. ಆ ವ್ಯತ್ಯಾಸಗಳನ್ನ ಇದರಿಂದ ಕಲ್ಕೋಬೇಕು. ಏನಕ್ಕಂದ್ರೆ ನಾವೇನೇ ಕೆಲಸ ಮಾಡಿದ್ರು ಆಚರಣೆಯಲ್ಲಿ ಶಾಂತಿ, ಶಾಂತಿಯಾಗಿ ಇದು ಆಚರಣೆ ಅಂದ್ರೆ ಕಾರ್ಯ ಅಂತ, ಕೆಲಸ ಪ್ರತಿದಿನ ಮಾಡೋ ಕೆಲಸ. ಆಚರಣೆಯಲ್ಲಿ ಶಾಂತಿ, ನಾವು ಮಾಡೋ ಕೆಲಸನ ಶಾಂತಿಯಾಗಿ ಮಾಡಬೇಕು. ಆವಾಗ ನಾವು ತಪ್ಪು ಮಾಡಲ್ಲ, ರಾಂಗ್ ಡಿಸಿಷನ್ ತಗೊಳ್ಳಲ್ಲ. ಉಚ್ಚಾರಣೆಯಲ್ಲಿ ಶಾಂತಿ, ನಿಮ್ಗೆ ಗೊತ್ತು ಪ್ರತಿ ದಿವಸ ಮನೆಯಲ್ಲಿ ಮಾತಲ್ಲಿ ಏನೋ ಒಂದು ಜಗಳ ಬಂದ್ಬಿಡುತ್ತೆ. ಇವರೇನೋ ರಾಂಗ ಮಾತಾಡ್ತಾರೆ, ಅವರ ರಾಂಗ ಕೇಳಿಸ್ಕೊಂಡಿರ್ತಾರೆ. ಅದಕ್ಕೆ ಉಚ್ಚಾರಣೆಯಲ್ಲಿ ಶಾಂತಿ, ಯೋಚನೆ ಮಾಡಿಬಿಟ್ಟು ನಾವು ಉಚ್ಚಾರಣೆ ಮಾಡಿದ್ರೆ ಮನೆಯಲ್ಲಿ ಜಗಳ ಬರಲ್ಲ, ಯಾರ ಜೊತೆನೂ ಜಗಳ ಬರಲ್ಲ. ತುಂಬ ಚೆನ್ನಾಗಿ. ಮಾನಸಿಕವಾಗಿ ಶಾಂತಿ, ಮರಾಠಿಯಲ್ಲಿ ಒಂದು ಮಾತಿದೆ, ಹೊಟ್ಟೆ ಯಾವತ್ತು ಬಿಸಿ ಇರಬೇಕು, ತಲೆ ತಣ್ಣಗಿರ್ಬೇಕು ಅಂತ ಹೇಳ್ತಾರೆ. ಈಗ ಉಲ್ಟಾ, ಹೊಟ್ಟೆ ತಣ್ಣಗಿದೆ, ತಲೆ ಬಿಸಿ ಇದೆ ಪ್ರತಿಯೊಬ್ಬರಿಗೂ. ಊಟ ಮಾಡೋ ಬದಲಾಗಿ ಐಸ್ ಕ್ರೀಮು, ಕೋಕಾ ಕೋಲಾ ಎಲ್ಲ ಏನೋ ಕೂಲ್ ಡ್ರಿಂಕ್ಸು ಕುಡಿದು ಹೊಟ್ಟೆ ಕೂಲ್ ಆಗಿದೆ. ಅದು ಬಂದು ಹೊಟ್ಟೆಗೆ ಅದು ಹೆಲ್ಪ್ ಮಾಡಲ್ಲ. ಮನಸ್ಸು ಯಾವತ್ತು ಕೂಲ್ ಆಗಿರಬೇಕು ಅಂತ ನಾವು ಮನಸ್ಸು ಬಿಸಿ ಮಾಡ್ಕೊಳ್ಳಿ. ಮನಸ್ಸು ಬಿಸಿ ಮಾಡಿದಾಗ ನಮ್ಮ ಎದುರು ನಮಗೆ ಸಹಕಾರ ಕೊಡಲ್ಲ. ಅದಕ್ಕೆ ಮನಸ್ಸು ಯಾವತ್ತು ಶಾಂತಿ ಇರಬೇಕು. ಶಾಂತಿ ಇರಬೇಕಂದ್ರೆ ಯೋಗ, ಈ ಪ್ರಾಣಾಯಾಮ ಅದ್ಭುತವಾದ ಒಂದು ಸಾಧನ ಅಂತ ಹೇಳ್ತೀನಿ ನಾನು. ಖಂಡಿತವಾಗ್ಲು ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾರನ್ನೇ ಕೇಳಿದ್ರು ನಾವು ಜಿಮ್ಗೆ ಹೋಗ್ತೀವಿ ಅಂತಂತಾರೆ. ಜಿಮ್ಮು ಒಳ್ಳೇದ, ಯೋಗ ಒಳ್ಳೇದ? ನಿಮ್ಮ ಮಾತುಗಳಲ್ಲೇನು? ತುಂಬ ಅದ್ಭುತವಾದ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ.
ನಾನು ಬ್ಲಡ್ ಟೆಸ್ಟ್ಗೆ ಯೂರಿನ್ ಟೆಸ್ಟ್ಗೆ ಜನರಲ್ ಆಗಿ ನಾವು ಟೆಸ್ಟ್ ಮಾಡಬೇಕು, ಜನರು ಮರಿಬಾರ್ದು ಅದನ್ನು. ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ಗೆ ನಾನು ನವರಂಗ್ ಹತ್ರ, ಇಲ್ಲಿ ಬೆಂಗಳೂರು ನವರಂಗ್ ಹತ್ರ ಒಂದು ಸಂಸ್ಥೆ ಇದೆ ಲ್ಯಾಬ್, ಅದು ಅಲ್ಲಿ ನಾನು ಹೋಗಿದ್ದೆ. ಅವರು ಎಲ್ಲ ಚೆಕ್ ಮಾಡಿಬಿಟ್ಟು, ಸರ್ ನೀವು ಸೂಪರ್ ಆಗಿದೆ ಆರೋಗ್ಯ ಅಂದ್ರೆ ಅವರೇ ಹೇಳಿದ್ರು ಏನು ಮಾಡ್ತಾ ಯೋಗ ಮಾಡ್ತಾ ಅಂತ. ಅವ್ರು ಹೇಳಿದ್ರು, ಸರ್ ಯೋಗ ಬೆಸ್ಟು, ರೆಸ್ಟ್ ಇದು ರೆಸ್ಟ್ ಅಂತ ಹೇಳಿದ್ರು ಅವರು. ಯೋಗ ಬೆಸ್ಟು, ಬೇರೆದೆಲ್ಲ ರೆಸ್ಟ್ ಅಂದ್ರೆ ಅದು ಕೆಟ್ಟದ್ದು ಅಂತ ಹೇಳಿಲ್ಲ. ಎಲ್ಲಕ್ಕೂ ಕಂಪೇರ್ ಮಾಡಿದ್ರೆ ಯೋಗ ಬೆಸ್ಟ್ ಅಂತ. ಜಿಮ್ಮು ನೋಡಿ, ನಾವು ಜಿಮ್ಮನ್ನು ಕೆಟ್ಟದ್ದು ಅಂತ ಹೇಳಲ್ಲ, ಅದು ಜಿಮ್ಮು ಅವರವರ ಆರೋಗ್ಯಕ್ಕೆ ತಕ್ಕಾಗ ಅವರು ಅಳವಡಿಸ್ಕೊಡ್ತಾರೆ. ಎಲ್ಲಕ್ಕೂ ಕಂಪೇರ್ ಮಾಡಿದ್ರೆ ಯೋಗ ಬೆಸ್ಟ್ ಅಂತ ನಾವು ಹೇಳಕ್ ತುಂಬಾ ಖುಷಿ ಪಡ್ತೀನಿ ಮೇಡಮ್. ಎಲ್ಲ ವಯಸ್ಸವರು ಯಾವುದೇ ಸಮಸ್ಯೆ ಇರೋರು ಕೂಡ ಯೋಗ ಮಾಡಿ, ಯಾವುದೇ ಸಮಸ್ಯೆ ಇದ್ದಾರೆ ಮಾಡಬಹುದು. ಯೋಗ ಅಳವಡಿಸ್ಕೊಂಡ್ರೆ ಮಾಡೋದು, ಅಳವಡಿಸ್ಕೊಂಡು ಮಾಡ್ಬೇಕಿದು ಖಂಡಿತ. ಇವಾಗ ಕೆಲವರು ಹುಷಾರೆಲ್ಲ ಮಲಗಿರ್ತಾರೆ, ಅವ್ರು ಎದ್ಬಿಟ್ಟು ಯೋಗ ಮಾಡ್ತೀನಿ ಅಂತ ಹೇಳಲ್ಲ, ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತಾರಲ್ಲ, ಮಾಡ್ತಾ 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 ನಮ್ಮ ಬಾಡಿನ ಪರ್ಫೆಕ್ಷನ್ ಆಗಿ ಕೊಡ್ತೇವೆ. ಖಂಡಿತವಾಗ್ಲು. ಹಾಗೆ ಮತ್ತೊಂದು ವಿಚಾರ, ಯೋಗಾಸನದಲ್ಲಿ ಅಥವಾ ಒಂದು ಶವಾಸನ ಅನ್ನೋ ಒಂದು ಕೂಡ ಆಸನ ಇದೆ ಅಂತ ನಾವೆಲ್ಲರೂ ಕೇಳಿದ್ದೀವಿ. ನಮ್ಮ ದೇಹಕ್ಕೆ ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ತಿಳಿಸಿ. ನೀವು ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳ್ತಿದಾರ, ತುಂಬಾ ಖುಷಿ ಆಗುತ್ತೆ ಸವಿ. ತುಂಬಾ ಜನ ರಿಲ್ಯಾಕ್ಸೇಷನ್ ಅರ್ಥ ಮರ್ತು ಬಿಟ್ಟಿದ್ದಾರೆ, ಏನು ಅಂತ ಗೊತ್ತಾಗ್ತಲ್ಲ. ಈಗ ನಿಮ್ಮ ಹತ್ರ ಮೊಬೈಲ್ ಇದೆ ಅಲ್ವಾ, ಎಕ್ಸಾಂಪಲ್ಗೆ ಒಂದು ಉದಾಹರಣೆಗೆ ಎಷ್ಟು ಮೊಬೈಲ್ ಅದು ಅಪ್ರಾಕ್ಸಿಮೇಟ್ ಆಗಲಿ, ಇಷ್ಟು ರೇಟ್ ಎಷ್ಟಲ್ಲ, 1 ಲಕ್ಷ 1.5 ಲಕ್ಷ ಅಂದ್ಕೊಳ್ಳಿ. ಅದಕ್ಕೆ ನಾವು ಚಾರ್ಜರ್ ಯೂಸ್ ಮಾಡ್ತೀವಿ, ಒಂದು 500ರಿಂದ 1,000 ರೂಪಾಯಿ ಅನ್ಕೊಳ್ಳಿ. ಚಾರ್ಜರ್ 3 ದಿವಸ ನೀವು ಆಗ್ಬಿಡಿ, ಮೊಬೈಲಲ್ಲಿ ಮಾತಾಡಾಗುತ್ತಾ? ಇಲ್ಲ. 1.5 ಲಕ್ಷ 2 ಲಕ್ಷ ಕೊಟ್ಟರು ಮೊಬೈಲ್ ಮಾತಾಡ, ಏನಕ್ಕಂದ್ರೆ ಅದು ಚಾರ್ಜರ್, ಆ ಚಾರ್ಜರೇ ಈ ರಿಲ್ಯಾಕ್ಸೇಷನ್ ವಿಶ್ರಾಂತ. ನಾವು ಪ್ರತಿ ದಿವಸ ಪ್ರತಿ ದಿವಸ ಏನೇ ಕಾರ್ಯ ಮಾಡಿದ್ರು ಒಂದು 20-25 ನಿಮಿಷ ರಿಲ್ಯಾಕ್ಸೇಷನ್ ವಿಶ್ರಾಂತಿ ತಗೊಂಡ್ರೆ ನಮಗೆ ಅಷ್ಟೇ ಅದು ಎನರ್ಜಿ ಕೊಡುತ್ತೆ. ಇಷ್ಟಿರೋ ನಾವೇನು ಫೋನ್ ನಾವು ಎಕ್ಸಾಂಪಲ್ ಕೊಟ್ವಿ, ಆ ಇಷ್ಟಿರೋ ಒಂದು ನಮ್ಮ ಶರೀರಕ್ಕೆ ಸಣ್ಣ ರಿಲ್ಯಾಕ್ಸೇಷನ್ 20-25 ನಿಮಿಷ ರಿಲ್ಯಾಕ್ಸೇಷನು ತುಂಬ ಒಂದು ಎನರ್ಜಿ ಬೂಸ್ಟ್ ಆಗ್ತಾರೆ, ತುಂಬ ಚೆನ್ನಾಗಿ ಎನರ್ಜಿ ಕೊಡುತ್ತೆ. ನಾವು ಯಾವಾಗಲೂ ಚಾರ್ಮ್ ಆಗಿರ್ತೀವಿ, ಏನೇ ಕೆಲಸ ಮಾಡಬೇಕು ಐ ಆಮ್ ರೆಡಿ, ನಾವು ರೆಡಿ ಅಂತೀವಲ್ಲ ಆ ಥರ ರೆಡಿ ಆಗಿರ್ತೀವಿ. ಹಾಗಾಗಿ ಆ ರಿಲ್ಯಾಕ್ಸೇಷನ್ ಬಹಳ ಮುಖ್ಯ, ತುಂಬಾ ಮುಖ್ಯ. ಇವೆಲ್ಲದರ ಜೊತೆನಲ್ಲಿ ಬಹುಶಃ ಎಲ್ಲರೆಲ್ಲ ಕಾಡುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ನಾವು ತಿನ್ನುವಂತ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಒಬ್ಬ ಯೋಗ ತಜ್ಞರಾಗಿ ತಾವು ಹೇಳ್ತೀರಿ? ತುಂಬಾ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಕೋರ್ಸ್ ಮಾಡಿದ್ದೆ ಭೂಪಾಲಲ್ಲಿ, ಮಧ್ಯಪ್ರದೇಶಲ್ಲಿ, ಮೆಡಿಕಲ್ ನ್ಯೂಟ್ರಿಷನ್ ಅಂತ. ನಾನು ಮೆಡಿಕಲ್ ನ್ಯೂಟ್ರಿಷನ್ ತಜ್ಞರು ಆಕ್ಚುಲಿ, ಆ ವಿಷಯ ನಿಮ್ಮ ಹತ್ರ ಹೇಳಿಲ್ಲ ನಾನು. ಅದರಲ್ಲಿ ನಮ್ಮ ಆಹಾರದಲ್ಲಿ ಮೆಡಿಸಿನ್ಸ್ ಇದೆ, ನಾವೇನು ಮಾಡ್ತೀವಿ, ನಮ್ಮ ನಾಲಿಗೆಗೆ ರುಚಿಯಾಗಿ ನಾವು ನಾಲಿಗೆಗೆ ರುಚಿಯಾಗಿ ಊಟ ತಗೊಳ್ತಾ ಇದ್ವಿ. ನಾಲಿಗೆಗೆ ರುಚಿಯಾಗಿ ಊಟ ತಗೊಂಡ್ರೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ, ನಮ್ಮ ಹೊಟ್ಟೆ ನಮಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನೀವು ಗಟ್ ಬ್ರೈನ್ ಲಿಂಕ್ ಅಂತ ಕೇಳಿರ್ತೀವಿ ನಾವು. ಬ್ರೈನ್ ಗಟ್ ಲಿಂಕ್, ಗಟ್ ಅಂದ್ರೆ ಹೊಟ್ಟೆ ಅಂತ, ಬ್ರೈನ್ ಅದು ಒಂದು ಲಿಂಕ್ ಆಗ್ಬೇಕಂದ್ರೆ ಒಳ್ಳೆ ಊಟ ಮಾಡಬೇಕು. ಒಳ್ಳೆ ಊಟ ಅಂದ್ರೆ ತುಂಬಾ ಜನ ಡಾಕ್ಟರ್ದಾಗ ಹೋದಾಗ ನೀವು ಒಳ್ಳೆ ಊಟ ಮಾಡಿರ್ತಾರೆ, ಅವ್ರು ಒಳ್ಳೆ ಊಟ ಅಂತಾರೆ ಏನು ನಾನ್ ವೆಜ್ ಮಾಡ್ಬೇಕು ವೆಜ್ ಮಾಡ್ಬೇಕು ಗೊತ್ತಾಗಲ್ಲ ಅವರಿಗೆ. ಒಳ್ಳೆ ಊಟ ಅಷ್ಟೇ ಹೇಳ್ತಾರೆ. ಒಳ್ಳೆ ಊಟ ಅಂದ್ರೆ ನಮ್ಮ ಶರೀರಕ್ಕೆ ಸಹಾಯ ಆಗುವಂತ, ಅದು ನಮ್ಮ ಮಾನಸಿಕವಾಗಿ ಅದು ವೃದ್ಧಿ ಆಗಬೇಕು, ಶರೀರಕ್ಕೆ ಮಾನಸಿಕ ವೃದ್ಧಿ ಆಗುವಂತ ಆ ಥರ ಒಂದು ಆಹಾರ ತಗೋಬೇಕು. ವೆಜಿಟೇಬಲ್ಸ್ ಮಾಡಬೇಕು, ವೆಜಿಟೇಬಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಿನ ವೆಜಿಟೇಬಲ್ಸ್ ಭಯ ಆಗುತ್ತೆ, ಏನೋ ನಾವು ಮೆಡಿಸಿನ್ಸ್ ಹಾಕಿರ್ತಾರೆ ಅಂತ ಎಲ್ಲ ಕಡೆ ಗೊತ್ತು, ಟಿವಿನಲ್ಲೆಲ್ಲ ಬರ್ತಾ ಇರ್ತಾರೆ, ತಮಗೂ ಗೊತ್ತು. ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಒಳ್ಳೆ ಕಡೆ ವೆಜಿಟೇಬಲ್ಸ್ ತಗೊಂಡು ಅದರಲ್ಲಿ ನಾವು ಅದನ್ನು ಎಷ್ಟು ಬೇಕು ಅಷ್ಟು ಶರೀರಕ್ಕೆ ತಗೊಂಡ್ರೆ, ಆಹಾರ ಜೊತೆಗೆ ತಗೊಂಡ್ರೆ ಅನ್ನನ ಅವಾಯ್ಡ್ ಮಾಡಬೇಕು. ತುಂಬ ಅನ್ನ ತುಂಬ ತಿನ್ನಕ್ಕೆ ಹೋಗ್ಬಾರ್ದು. ಅನ್ನ ಬೇಡ ಅಂತಿಲ್ಲ, ಅನ್ನ ತಿಂದಲ್ಲ ಪ್ರೋಟೀನ್ ಸಿಗಲ್ಲ, ಅನ್ನ ಬೇಕೇ ಬೇಕು. ಅನ್ನ ಕ್ವಾಂಟಿಟಿ ಕಡಿಮೆ, ಇಷ್ಟು ಗ್ರಾಮ್ ಅಂತ ಇರುತ್ತೆ, 300-400 ಗ್ರಾಮ್ ಊಟ ಅನ್ನ ತಿನ್ಬೇಕು ಪ್ರತಿ ದಿವಸ. ಅದು ತುಂಬ ಚೆನ್ನಾಗಿ, ಒಂದು ಹೊತ್ತಿಗೆ 300-400 ಗ್ರಾಮ್. ಅದು ಒಂದು ಕಾನೂನು, ನಾವು ಆಲ್ರೆಡಿ ಹೇಳಿದ್ದು ನಾನು, ಕಾರ್ಮಿಕ ಕಾನೂನು ತಜ್ಞರಂತ ಬಿಟ್ಟು ಒಂದು ಫ್ಯಾಕ್ಟ್ರಿ ಆಕ್ಟ್ ಅಂತಿದೆ, ಅದರಲ್ಲಿ 300-400 ಗ್ರಾಮ್ ಊಟ ಮಾಡಬೇಕಂತ ರೂಲ್ ಇದೆ. ಅದು 300-400 ಗ್ರಾಮ್ ಅನ್ನ ಕೊಡಬೇಕು ಅಂತಿದೆ ಎಂಪ್ಲಾಯೀಸ್ಗೆ. ಅದು 300-400 ಗ್ರಾಮ್ ನಾವು ರೈಸ್ ತಗೊಂಡಾಗ ಪ್ರತಿ ಸಾರಿ ತುಂಬಾ ಚೆನ್ನಾಗಿ ನಮಗೆ ಸಹಕಾರಿ ಆಗುತ್ತದೆ. ಹಾಗೆ ಒಳ್ಳೆ ಆಹಾರ ಪದ್ಧತಿನ ಕಾಪಾಡ್ಕೋಬೇಕು ಹೇಳ್ತೀರಿ. ತಾವು ಭಾರತ ಸರ್ಕಾರ ನೀಡುವಂತಹ ಒಂದು ಎಕ್ಸಾಮ್ ಕೂಡ ತಗೊಂಡಿದ್ದೀರಿ, ತನ್ನ ಮೂಲಕ ಯೋಗ ಇನ್ಸ್ಟ್ರಕ್ಟರ್ ಆಗಿದ್ದೀರಿ, ಅದಕ್ಕೂ ಕೂಡ ಕೋರ್ಸ್ ಎಲ್ಲ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ತಿಳಿಸಿ. ಅದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಂತ, ಮಾನವೀಯ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತಿದೆ ಡೆಲ್ಲಿನಲ್ಲಿ, ಕೇಂದ್ರ ಸರ್ಕಾರ ಕೊಡೋದು. ಅದರ ಹೆಸರು ಬಂದು ಯೋಗ ಇನ್ಸ್ಟ್ರಕ್ಟರ್ ಅಂತ. ಅದು ಚೆನ್ನೈನಲ್ಲಿ ಕುಟ್ರಾಲಮ್ಮಲ್ಲಿ ಎಕ್ಸಾಮ್ ಆಗಿದ್ದು. ನಾವು ಎಕ್ಸಾಮ್ ಹೋಗಿದ್ವಿ. ನಾವು ಎಕ್ಸಾಮ್ ಮಾಡುವಾಗ ತುಂಬಾ ಮಳೆ ಬರ್ತಾ ಇತ್ತು, ನೀವು ನಂಬಲ್ಲ. ಮ್ಯಾಟ್ ಇಟ್ಕೊಂಡು ನಾವು ಎಕ್ಸಾಮಿನೇಷನ್ ಅವ್ರಿಗೆ ಪ್ರಾಕ್ಟಿಕಲ್ ಮಾಡ್ತಾ ಇದ್ವಿ, ಮ್ಯಾಟ್ ಮೇಲೆ ನೀರು ಬೀಳ್ತಾ ಇದೆ. ಹಾಗಿದ್ರು ಅವರು ಸೂಪರ್ವೈಸರ್ಸ್ ಬಂದಿದ್ರು, ಡೆಲ್ಲಿಯಿಂದ ಸೂಪರ್ವೈಸರ್ಸ್ ಬಂದಿದ್ರು, ಅವರೆಲ್ಲ ಇದೇ ತರ ಶೂಟ್ ಮಾಡ್ತಾ ಇದ್ರು, ಅವರು ವಿಡಿಯೋ ಕವರೇಜ್ ಎಲ್ಲ ಮಾಡ್ತಾ ಇದ್ರು. ಅದೇ ತರ ನಾವು ಪ್ರಾಕ್ಟಿಕಲ್ 4 ಗಂಟೆಗೆ ಎದ್ದು ಮಾಡಿದ್ವಿ. ನಾವು ಬ್ರಾಹ್ಮಿ ಮುಹೂರ್ತ ಇಷ್ಟು ಮಾತಾಡ್ತೀವಲ್ಲ, 4 ಗಂಟೆಗೆ ಎದ್ದು
ಅವರಿಗೆ ಪ್ರಾಕ್ಟಿಕಲ್ಸ್ ಕೊಟ್ಟು ಅಲ್ಲಿ ನಾನು ಎಕ್ಸಾಮ್ ಪಾಸ್ ಆಗಿದ್ದೆ, ಯೋಗ ಇನ್ಸ್ಟ್ರಕ್ಟರ್ ಅಂತ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ. ಖಂಡಿತ ಸರ್. ಆ ನಿಮ್ಮ ಪ್ರಾವೀಣ್ಯತೆಯನ್ನ ಈ ಕ್ಷೇತ್ರದಲ್ಲಿ ಪಡ್ಕೊಂಡು ಎಲ್ಲರಿಗೂ ಕೂಡ ಅದರಲ್ಲೂ ನಮ್ಮ ಕರ್ನಾಟಕದ ಯುವಜನತೆಗೆ ತಾವು ಬಹಳಷ್ಟು ಸಹಾಯ ಮಾಡ್ತಿದ್ದೀರಿ. ಸೂರ್ಯ ನಮಸ್ಕಾರದ ಮಹತ್ವ ಎಲ್ಲರೂ ಕೂಡ ಕೊಂಡಾಡ್ತಾರೆ. ಅದು ನಮ್ಮ ಇಡೀ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಒಂದು ಒಳ್ಳೆ ಆಸನವಾಗಿ, ಬಹಳಷ್ಟು ಆಸನಗಳಿಂದ ಕೂಡಿರೋದೇ ಸೂರ್ಯ ನಮಸ್ಕಾರ. ನಿಮ್ಮ ಮಾತುಗಳಲ್ಲಿ ಸೂರ್ಯ ನಮಸ್ಕಾರದ ಮಹತ್ವದ ಬಗ್ಗೆ ತಿಳಿಸಿ. ಖಂಡಿತ. ಸೂರ್ಯ ನಮಸ್ಕಾರ ಇಲ್ಲಿ 2 ವಿಧ ಇದೆ. ಮೊದಲನೇ ವಿಧ ಬಂದು ಪೋಸ್ಚರ್ಸ್, ಭಂಗಿ, ಸೂರ್ಯ ನಮಸ್ಕಾರ ಪೋಸ್ಚರ್ಸ್. ಒಂದು ಸೂರ್ಯ ನಮಸ್ಕಾರ ಕಂಪ್ಲೀಟ್ ಆಗ್ಬೇಕಾದ್ರೆ 12 ಪೋಸ್ಚರ್ಸ್ ಬರುತ್ತೆ, 12 ಭಂಗಿ ಬರುತ್ತೆ. ನಿಮ್ಗೆಲ್ಲ ಗೊತ್ತು, ಓಂ ಮಿತ್ರಾಯ ನಮ, ಓಂ ಅದೆಲ್ಲ ಬರುತ್ತೆ, ಭಾಸ್ಕರ ನಮ ಬರುತ್ತೆ. 12 ಭಂಗಿನಲ್ಲಿ 12 ಪೋಸ್ಚರ್ ಬರುತ್ತೆ. 12 ಶ್ಲೋಕ, 12 ಪೋಸ್ಚರ್, 12 ಶ್ಲೋಕ ಮಾಡಿದ್ರೆ ಒಂದು ಸಾರಿಗೆ 12 ಪೋಸ್ಚರ್ ಮಾಡ್ತೀವಿ. 12 ಸೂರ್ಯ ನಮಸ್ಕಾರ ಭಂಗಿ. ಒಂದು 3 ಟೈಮ್ಸ್ ಮಾಡಿದ್ರೆ 12 36 36 ಪೋಸ್ಚರ್ಸ್ ಮಾಡ್ತೀವಿ ನಾವು ಸೂರ್ಯ ನಮಸ್ಕಾರ. ಅದು ಎಲ್ಲ ಸಪ್ತಚಕ್ರಗಳಿಂದ ನಾವು ದೇಹದಲ್ಲಿ ಸಪ್ತಚಕ್ರಗಳನ್ನ ಆಕ್ಟಿವೇಟ್ ಮಾಡುವಂತ ಅದ್ಭುತವಾದ ಯೋಗನೇ ಸೂರ್ಯ ನಮಸ್ಕಾರ. ಇನ್ನೊಂದು ವಿಧ ಹೇಳಿದೆ ಸೂರ್ಯ ನಮಸ್ಕಾರ. ನಾವು ಸೂರ್ಯನಿಗೆ ಎದುರುಗಡೆ ನಾವು ಕೈ ಇಟ್ಕೊಂಡು ಮುಗಿತೀವಿ. ಇದು ಬಂದು ಏನ್ ಮಾಡ್ತೀವಿ ಅಂದ್ರೆ ಸೂರ್ಯ ನಮಸ್ಕಾರ 2 ವಿಧ ಇದೆ. ಕೆಲವರು ಮೇಲೆ ಈ ತರ ಹೇಳ್ತಾರೆ, ಕೆಲವರು ಈ ತರ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ತಂಬಂತೀವಲ್ಲ ಹೆಬ್ಬೆಟ್ಟು, ಅದು ಇಲ್ಲಿ ಸೂರ್ಯ ಪದ್ಮ ಚಕ್ರ ಅಂತೀವಿ. ಅನಾಥ ಚಕ್ರಕ್ಕೆ ಈ ತರ ಮಾಡ್ಕೋಬೇಕು. ಇದು ನಿಜವಾದ ನಮಸ್ಕಾರ ಮುದ್ರೆ. ಈ ತರ ನಮಸ್ಕಾರ ಮುದ್ರೆ ಇಟ್ಕೊಂಡು ಸೂರ್ಯನಿಗೆ ನಾವು ಅರ್ಪಿಸಿದ್ರೆ ಅವರು ಸೂರ್ಯನ ಮೇಲೆ ಒಳ್ಳೆ ಆರೋಗ್ಯ ಕೊಡ್ತಾರೆ. ಆರೋಗ್ಯಂ ಭಾಸ್ಕರ ದಿಚ್ಚೆ ತಂದಿವಿ. ಆರೋಗ್ಯವನ್ನು ಕೊಡೋದು ಸೂರ್ಯ. ಅದಕ್ಕೆ ಸೂರ್ಯ ನಮಸ್ಕಾರ ಅಷ್ಟೊಂದು ಇಂಪ್ರೂವ್ ಆಗಿರೋದು. ಇವೆಲ್ಲದರ ಜೊತೆನಲ್ಲಿ ಇತ್ತೀಚೆಗೆ ನೀವೇ ಹೇಳಿದ್ರಿ ಮಾತಾಡ್ತಾ, ಬಹಳಷ್ಟು ಜನ ತುಂಬಾ ಗಂಟೆಗಟ್ಟಲೆ ಕೂತ್ಕೊಳ್ತಾರೆ. ಅದರಲ್ಲೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ರೆ ಸುಮಾರು 8 ಗಂಟೆಗಳ ಕಾಲ, 12 ಗಂಟೆಗಳ ಕಾಲ ಕೆಲಸ ಮಾಡಿರುವಂತಹ ನಿದರ್ಶನ ನೋಡಿದೀವಿ. ಅಷ್ಟೊತ್ತು ಕೂತ್ಕೊಂಡ್ಮೇಲೆ ಒಬೆಸಿಟಿ ಬರೋದ್ರಲ್ಲಿ ಯಾವುದೇ ಇಲ್ಲ. ಈ ಸ್ಥೂಲಕಾಯದ ಸಮಸ್ಯೆಯಿಂದ ಜನರು ಯಾವ ರೀತಿ ಹೊರಗೆ ಬರಬಹುದು ತಿಳಿಸಿ. ಒಳ್ಳೆ ಪ್ರಶ್ನೆ. ನಾನು ಫಸ್ಟ್ ಮುಟ್ಟಿದೆ, ನನ್ನ ಮನಸ್ಸಿಗೆ ಮುಟ್ಟಿದೆ ಇದು ಸ್ಥೂಲಕಾಯ ಅಂತ. ಅಲ್ಲಿಂದ ನಾನು ಯೋಗ ಕಲಿಯಕ್ಕೆ ಶುರು ಮಾಡಿದ್ದು. ನಾವು ಕೂತಿದ್ರೆ ಏನಾಗುತ್ತಂದ್ರೆ ಇಲ್ಲಿ ಪಕ್ಕೆಲುಬು ಅಂತ ಕೇಳಿರ್ತಾನೆ, ಇಲ್ಲಿ ರಿಪ್ ಗೇಜ್ ಪಕ್ಕೆಲುಬು. ಅದು ಪಕ್ಕೆಲುಬು ಏನಾಗ್ತಂದ್ರೆ ಕಂಪ್ರೆಸ್ ಆಗಿರುತ್ತೆ. ತುಂಬಾ ಕೂತ್ಕೊಳ್ಳೋದು 8 ಗಂಟೆ 10 ಗಂಟೆ 6 ಗಂಟೆ ಕೂತ್ಕೊಂಡ್ರೆ ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಾಗ ಏನು ಆರೋಗ್ಯ ಮಾಡೋಕ್ಕೆ ಆಗಲ್ಲ. ನಾವು ಅದು ಬಂದು ಏನು ಆಕ್ಟಿವಿಟಿ ಮಾಡೋಕ್ಕಾಗಲ್ಲ. ಆವಾಗ ಬೊಜ್ಜು ಬೆಳೆಯುತ್ತಾ ಇದೆ, ಅದನ್ನು ಒಬೆಸಿಟಿ ಬೊಜ್ಜು ಬೆಳೆಯುತ್ತಾ ಹೋಗುತ್ತೆ. ಅದಕ್ಕೆ ಅದ್ಭುತವಾದ 2 ಆಸನಗಳಿದೆ, ತುಂಬಾ ಚೆನ್ನಾಗಿದೆ ಆಸನ. ಅದು ಮೊದಲನೇ ಆಸನ ಬಂದು ನೌಕಾಸನ, ಇನ್ನೊಂದು ಬಂದು ಉತ್ಥಾನ ಪಾದಾಸನ ಅಂತ. ಅದು ತೋರಿಸ್ತಾ ಇದ್ದೀವಿ. ನೌಕಾಸನ ಹಾಗೂ ಉತ್ಥಾನ ಪಾದಾಸನ. ಉತ್ಥಾನ ಪಾದಾಸನ ನೌಕಾಸನ ಮಾಡುವಾಗ ಇಲ್ಲಿ ಮಧ್ಯದಲ್ಲಿ ಹೊಟ್ಟೆ ಒಬೆಸಿಟಿ ಅಂತೀವಿ, ಮಾಡುವಾಗ ಅಲ್ಲಿ ಒತ್ತಡ ಬೀಳುತ್ತೆ. ಆ ಒತ್ತಡ ಬೀಳುವಾಗ ಅಲ್ಲಿ ನೋಡಿ, ಇದು ಬಂದು ಉತ್ಥಾನ ಪಾದಾಸನ. ಅದು ಉತ್ಥಾನ ಹೊಟ್ಟೆಯಲ್ಲಿ, ಮಧ್ಯದ ಹೊಟ್ಟೆಯಲ್ಲಿ, ನಡು ಹೊಟ್ಟೆಯಲ್ಲಿ ಅದು ಬಂದು ಪ್ರೆಷರ್ ಒತ್ತಡ ಬೀಳುತ್ತೆ. ಒತ್ತಡ ಬಿದ್ದು ಅಲ್ಲಿ ಫ್ಯಾಟ್ ಬರ್ನ್ ಆಗುತ್ತೆ. ತುಂಬಾ ಅದ್ಭುತವಾದ ಒಂದು ಪೋಸ್ಚರ್ ಇದು. ಒಳ್ಳೆ ಭಂಗಿ, ಒಳ್ಳೆ ಆಸನ ಇದು. ಇದನ್ನ ಎಷ್ಟು ಸಮಯಗಳ ಕಾಲ ಮಾಡ್ಬೇಕಾಗುತ್ತೆ? 10 ನಿಮಿಷ ಮಾಡಿದ್ರೆ ಸಾಕು. 10 ನಿಮಿಷ, 10ರಿಂದ 15 ನಿಮಿಷ. ತುಂಬಾ ಮಾಡಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡ್ಕೊಂಡು, ಇಲ್ಲಾಂದ್ರೆ 5 ನಿಮಿಷ ಕಾಲ ಸಾಕಾಗ್ಬಿಡುತ್ತೆ, ಸುಸ್ತಾಗ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಕೋಬೇಕು. ಖಂಡಿತ. ಸೊ ಈ ರೀತಿಯಾದಂತಹ ಆಸನಗಳನ್ನ ಮಾಡೋದ್ರಿಂದ ಇನ್ನೊಂದು ನೌಕಾಸನ ಇದೆ. ನೌಕಾಸನ ಮಾಡುವಾಗ ಅದರಿಂದ ಆಗುವಂತಹ ಲಾಭಗಳೇನು? ನೌಕಾಸನ ಉತ್ಥಾನ ಪಾದಾಸನಕ್ಕಿಂತ ತುಂಬಾ ಒಳ್ಳೇದದು. ಈ ತರ ನಾವು ಕೈ ಎತ್ತೀವಲ್ಲ, ಆ ಕಡೆ ಕಾಲುಗಳು ಮತ್ತೆ ಕೈಗಳು ಮೇಲಕ್ಕೆತ್ತವಾಗ ನಮ್ಮ ಮುಂದಿನ ಭಾಗ, ಹಿಂದಿನ ಭಾಗ, ಮಧ್ಯದಲ್ಲಿ ಒತ್ತಡ ಬಿದ್ದು ಫ್ಯಾಟ್ ಬರ್ನ್ ಆಗುತ್ತೆ. ಫ್ಯಾಟ್ ಬರ್ನ್, ತುಂಬಾ ಜನ ಫ್ಯಾಟ್ ಬರ್ನ್ ಅಂದ್ರೆ ಭಯ ಬೀಳ್ತಾರೆ. ಏನ್ ಫ್ಯಾಟ್ ಬರ್ನ್ ಆಗುತ್ತೆ? ಫ್ಯಾಟ್ ಬರ್ನ್ ಅಂದ್ರೆ ಕಡಿಮೆ ಆಗುತ್ತೆ ಅಂತ. ಇಲ್ಲಿರೋ ಒಂದು ಫ್ಯಾಟ್ ನ ಕಡಿಮೆ ಮಾಡೋದು, ಅದಕ್ಕೆ ಫ್ಯಾಟ್ ಬರ್ನಿಂಗ್ ಅಂತ. ಫ್ಯಾಟ್ ಬರ್ನ್ ತುಂಬಾ ಚೆನ್ನಾಗಿ ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಸಣ್ಣ ಆಗಿ ತುಂಬಾ ಚೆನ್ನಾಗಿ ಸ್ಥೂಲಕಾಯ ದೂರ ಮಾಡಿಕೊಂಡು ಆರೋಗ್ಯವಾಗಿರ್ಬೋದು. ಅದ್ಭುತ ಆಸನ, 2 ಆಸನಗಳು. ಬಹಳಷ್ಟು ಆಸನದ ಭಂಗಿಗಳನ್ನ ತಾವು ನಮ್ಮ ಜೊತೆಲಿ ಹಂಚ್ಕೊಂಡಿದ್ದೀರಿ. ಆ ಆಸನಗಳ ಭಂಗಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಏನು ಅದನ್ನ ಯಾವ ರೀತಿ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ ಅಂತ ತಿಳಿಸ್ತಾ ಹೋಗ್ತೀರಾ? ಪ್ರತಿದಿನ ಖಂಡಿತ ಪ್ರತಿದಿನ. ಇವಾಗ ಆಸನಗಳ ಭಂಗಿಯನ್ನ ತೋರಿಸ್ತಾ ಹೋಗ್ತೀವಿ, ನೋಡ್ತಾ ಇರಿ. ಆ ಆಸನಗಳ ಭಂಗಿಯಲ್ಲಿ ಇದು ಯಾವುದು, ಇದರ ಮಹತ್ವ ಏನು ಅಂತ ತಿಳಿಸಿ. ವಕ್ರಾಸನದ ಮಹತ್ವ ತಿಳಿಸಿ. ಇದು ವಕ್ರಾಸನ ತುಂಬಾ ಅದ್ಭುತವಾಗಿದ್ದು, ನಿಮ್ಗೆ ಗೊತ್ತು ಡಯಾಬಿಟಿಸ್ ಅಂತೀವಿ ನಾವು, ಮಧುಮೇಹ ಜನರಿಗೆ ತುಂಬಾ ಕಾಡುವಂತ ಪ್ರಶ್ನೆ. ಇವಾಗ ಒಂದು ಲೇಬಲ್ ಆಗ್ಬಿಟ್ಟಿದೆ, ನಾನು ಡಯಾಬಿಟಿಕ್. ಎಲ್ಲೋದ್ರು ಇನ್ನು ಸ್ವಲ್ಪ ದಿವಸ ಆದ್ರೆ ನಾವು ಹಿಂದೆ ಒಂದು ನಿಮಿಷ ಮಾತಾಡ್ತೀನಿ,
ನಾವು ಹಿಂದಿನ ದಿನದಲ್ಲಿ ಹೋದ್ರೆ ನಾವೆಲ್ಲ ನಾವು ವಿದ್ಯಾರ್ಥಿಗಳಾಗಿದ್ದಾಗ ABCD ಅಂತ ಹೇಳ್ಕೊಡ್ತಾ ಇದ್ರು. A ಫಾರ್ ಆಪಲ್, B ಫಾರ್ ನಿಮ್ಗೆ ಗೊತ್ತು ಬ್ಯಾಟ್, A ಹಾಕೊಡ್ತಾ ಈ ತರ. ಈಗ ABCD ಅಂದ್ರೆ ಟೋಟಲಿ ಬಂದು ಉಲ್ಟಾ. A ಅಂದ್ರೆ ಅನಿಮಿಯಾ, B ಅಂದ್ರೆ ಬ್ರಾಂಕೈಟಿಸ್, C ಅಂದ್ರೆ ಕ್ಯಾನ್ಸರ್, D ಅಂದ್ರೆ ಡಯಾಬಿಟಿಸ್. ಇಷ್ಟು ಆಗಿದೆ ಇವಾಗ, ಈ ತರ ಆಗಿದೆ. ಅದಕ್ಕೆ ನಾವು ಅದನ್ನು ನಿರ್ಮೂಲನೆ ಮಾಡ್ಕೋಬೇಕು ಅಂದ್ರೆ ಅದ್ಭುತವಾದ ಒಂದು ಆಸನ ವಕ್ರಾಸನ. ಅದು ಪ್ಯಾಂಕ್ರಿಯಾಸ್ನ ಎಷ್ಟು ಬೇಕೋ ಅಷ್ಟು, ಪ್ಯಾಂಕ್ರಿಯಾಸ್ ಒಂದು ಜ್ಯೂಸ್ ರಿಲೀಸ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ ರಿಲೀಸ್ನ ಎಷ್ಟು ಬೇಕೋ ಅಷ್ಟು ರಿಲೀಸ್ ಮಾಡಿ ತುಂಬ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಅದು ತುಂಬ ಚೆನ್ನಾಗಿ ಎಷ್ಟು ಬೇಕು ಏನು ಟೈಪ್ 1 ಟೈಪ್ 2 ಅಂತ ಡಯಾಬಿಟಿಸ್ ಅಂತ ಬರುತ್ತೆ. ಟೈಪ್ 10 ಟೈಪ್ 2ಗೆ ಇದು ಅತಿ ಬೆಸ್ಟ್. ಇದು ಟೈಪ್ 2 ಡಯಾಬಿಟಿಸ್, ಅದು ಯುವಕರಲ್ಲಿ ಜಾಸ್ತಿ ಬರುತ್ತೆ. ಟೈಪ್ 2 ಇವಾಗ ಪೇಸ್ಟ್ ಮಾಡ್ತಾರೆ ಅವರು, ತುಂಬ ಚೆನ್ನಾಗಿ ತುಂಬ ಓದಾಡ್ತಾರೆ ಅವರು. ಅವ್ರಿಗೆ ನೋಡಿ ಎಡಗಡೆ ಮತ್ತು ಬಲಗಡೆ ತುಂಬ ಚೆನ್ನಾಗಿ, ಅದು ಅದ್ಭುತವಾದ ಒಂದು ಆಸನ ಅದು. ಖಂಡಿತವಾಗ್ಲು ಈ ವಕ್ರಾಸನವನ್ನ ಎಲ್ಲ ಮಧುಮೇಹ ಇರೋರು ಬರೋದಕ್ಕೆ ತಡೆಯೋರು ಅದ್ಭುತವಾದ ಅಂತ ಹೇಳ್ತೀರಿ. ಖಂಡಿತ ಮುಂದಿನ ಆಸನವನ್ನ ತೋರಿಸ್ತೀವಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿ. ಇದು ಧನುರಾಸನ ಅಂತ, ಇದು ಡಯಾಬಿಟಿಸ್ಗೆ ಹೆಲ್ಪ್ ಆಗುತ್ತೆ. ನಾನು ಇದರಲ್ಲಿ ನೋಡಿ ಆ ಕಡೆ ಪಾರ್ಶ್ವ ಧನುರಾಸನ ಅಂತ, ಆ ಕಡೆ ಈ ಕಡೆ ಇದೆ. ಇದು ಧನುರಾಸನ. ಇದು ಕರೆಕ್ಟ್ಲಿ ಕರ್ವೇಚರ್ ಅಂತೀವಿ ನಾವು. ಸೊಟ್ಟಾಗೆಲ್ಲ ಕೂತಿರ್ತೀವಿ, ಅದನ್ನ ನಾನು ನಂತರ ಮಾತಾಡ್ತೀನಿ. ಪ್ರತಿ ಮನುಷ್ಯ ಕೂತವಾಗ ಸರಿಯಾಗಿ ಕೂತ್ಕೊಳ್ತಲ್ಲ, ಅದನ್ನ ನಂತರ ಹೇಳ್ತೇನೆ. ಅದು ಭಗವದ್ಗೀತೆಯಲ್ಲಿ ಯಾವ ತರ ಕೂತ್ಕೋಬೇಕಂತ ಹೇಳಿ ಈಗಲೇ ಅದು ಖಂಡಿತ ಹೇಳಿ ಸರ್. ಯಾವ ರೀತಿ ಭಗವದ್ಗೀತೆಯಲ್ಲಿ ಕರ್ಮಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ ಮತ್ತೆ ಏನು ರಾಜಯೋಗ ಅಂತ ಬರುತ್ತೆ. ಅದರಲ್ಲಿ ಧ್ಯಾನ ಭಗವದ್ಗೀತೆಗೆ 4ನೇ ಚಾಪ್ಟರ್ ಅಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಪ್ರತಿಯೊಬ್ಬರು ಯಾವ ತರ ಕೂತ್ಕೋಬೇಕು ಅಂತ. 13ನೇ ಶ್ಲೋಕದಲ್ಲಿ ಬರುತ್ತೆ. ನಾವು ಕೂತ್ಕೊಳ್ಳುವಾಗ ಬೆನ್ನು, ಕತ್ತು, ತಲೆ ನೇರವಾಗಿರ್ಬೇಕಂತೆ, ಸ್ಕೇಲ್ ತರ ಇರ್ಬೇಕದು. ಆ ತರ ಕೂತ್ಕೊಂಡಾಗ ತುಂಬಾ ಚೆನ್ನಾಗಿ ಅದು ತುಂಬಾ ಆರೋಗ್ಯವನ್ನು ವೃದ್ಧಿಪಡಿಸುತ್ತದು. ಇದು ಭಗವದ್ಗೀತೆ ಹೇಳಿದ್ರು. ಆದ್ರೆ ನಾವು ಅದು ಸರಿಯಾಗಿ ಕೂತ್ಕೊಳ್ತಲ್ಲ, ಅದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ವಲ್ಲ, ಜಡತ್ವ ಜೀವನ ಶೈಲಿ ಅಂತ. ಅದಕ್ಕೆ ಕರೆಕ್ಟ್ ಮಾಡುವಂತ ಒಂದು ಅದ್ಭುತ ವಾಸನ ಧನುರಾಸನ. ಅದು ಕರ್ವೇಚರ್, ಕರೆಕ್ಟ್ ದಿ ಕರ್ವೇಚರ್. ನಮ್ಮ ಸೊಟ್ಟಾಗಿ ಕೂತ್ಕೊಳ್ತೀವಲ್ಲ, ವಕ್ರ ಕೂತ್ಕೊಳ್ಳುವಂತ ಒಂದು ಬೆನ್ಮೂಳೆ ಇದಲ್ಲ, ಅದು ಸರಿಯಾಗಿ ಮಾಡುವಂತ ಧನುರಾಸನದ 3 ಭಂಗಿಗಳು ಪಾರ್ಶ್ವ ಧನುರಾಸನ. ಅದು ಇದರಿಂದ ಡಯಾಬಿಟಿಸ್ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ ಇದು. ಯಾಕಂದ್ರೆ ಎಲ್ಲಾನು ಸಪ್ತ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಈ ಕಡೆ ಎಡಗಡೆ ಮತ್ತೆ ಬಲಗಡೆ ನಾವು ಮಾಡ್ತೀವಲ್ಲ ಪಾರ್ಶ್ವ ಧನುರಾಸನ, ಅದ್ಭುತವಾಗಿ ಕೊಡುವಂಥದ್ದು. 5 ಆಸನ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. 5 ಆಸನ ಈಕ್ವಲ್ ಧನುರಾಸನ. ಅದು ಬೇರೆ ಆಸನ 5 ಆಸನ ಮಾಡಿದ್ರೆ ಈಕ್ವಲ್ 5 ಆಸನ ಇದು, ಒಂದು ಆಸನ ಇದು. ಖಂಡಿತವಾಗ್ಲು ಈ ಆಸನಗಳನ್ನ ಬದುಕಿನಲ್ಲಿ ರೂಢಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಬಹಳ ಮುಖ್ಯ, ತುಂಬಾ ಮುಖ್ಯ ಆಗುತ್ತೆ. ಇವುಗಳ ಜೊತೆಯಲ್ಲಿ ತಾವು ಬಹಳಷ್ಟು ಕಾರ್ಯಾಗಾರಗಳನ್ನ ಮಾಡಿದ್ದೀರಿ. ಕಾರ್ಯಾಗಾರಗಳ ಮೂಲಕ ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ, IT-BT ಕಂಪನಿಗಳಲ್ಲೂ ಕೂಡ ಯೋಗದ ಮಹತ್ವವನ್ನ ಸಾರ್ತಿದ್ದೀರಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಪ್ರತಿ ದಿವಸ ಸ್ಕೂಲ್ಗೆ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ, ದೊಡ್ಡ ಕಾಲೇಜ್ಗಳ ಕೊಟ್ಟಿದ್ದೀನಿ. ಹೋದಾಗ ಮಕ್ಕಳಿಗೆ ಫಸ್ಟು ಬೇಕಂತ ನಾನು ನಮಸ್ಕಾರ ಅಂತೀನಿ ಅವ್ರಿಗೆ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಆ ಥರ ಹೇಳ್ತೀನಿ, ನಮಸ್ಕಾರ ಅಂತೀನಿ. ಅವರು ನಮಸ್ಕಾರ ಸರ್ ಜೋರಾಗಿ ಮಾತಾಡಲ್ಲ. ಅವ್ರಿಗೆ ಹೇಳ್ತೀನಿ ಯಾಕೆ ಜೋರಾಗಿ ಮಾತಾಡ್ಬೇಕು, ಅದರಲ್ಲೂ ವಿಜ್ಞಾನ ಇದೆ. ನಾವು ಯಾಕೆ ಗಟ್ಟಿಯಾಗಿ ಮಾತಾಡ್ಬೇಕಂತ. ನೀವು ಗರ್ಡ್ ಅಂತ ಕೇಳಿರ್ತೀರ, GERD. ಗರ್ಡ್ ಅಂದರೆ ಗ್ಯಾಸ್ಟ್ರೋ ಈಸೋಫಾಗಲ್ ರಿಫ್ಲಕ್ಸ್ ಡಿಸೀಸ್ ಅಂತ. ನಾವು ಗಟ್ಟಿಯಾಗಿ ನಾವೆಲ್ಲ ನಾವು ಚಿಕ್ಕ ಮಕ್ಕಳಿಗೆ ಹೋದಾಗ ನಮ್ಮ ಪೇರೆಂಟ್ಸ್ ಹೇಳ್ತಾ ಇದ್ರು ಗಟ್ಟಿಯಾಗಿ ಮಾತಾಡೋ, ಗಟ್ಟಿಯಾಗಿ ಓದು ಅಂತ. ಇವಾಗ ಗಟ್ಟಿಯಾಗಿ ಓದೋಕ್ಕಾಗಲ್ಲ, ಯಾಕಂದ್ರೆ ಫ್ಲಾಟ್ಸ್ ಇರುತ್ತೆ, ಅಪಾರ್ಟ್ಮೆಂಟ್ಸ್ ಇರುತ್ತೆ, ಪಕ್ಕದ ಮನೆಗೆ ತೊಂದರೆ ಆಗುತ್ತೆ ಅಂತ ಮೆತ್ತಗೆ ಓದ್ಕೊಳ್ತಾರೆ. ಪ್ರತಿ ದಿವಸ ಮಕ್ಕಳು, ವಿದ್ಯಾರ್ಥಿಗಳು ಯಾವಾಗಲಾಗಲಿ 10 ನಿಮಿಷ ಬೆಳಿಗ್ಗೆ, 10 ನಿಮಿಷ ಸಾಯಂಕಾಲ ಗಟ್ಟಿಯಾಗಿ ಓದಬೇಕು. ಗಟ್ಟಿಯಾಗಿ ಹೋಗುವಾಗ ನಮ್ಮ ಥ್ರೋಟ್ ಅದು ಆಕ್ಟಿವೇಟ್ ಮಾಡುತ್ತೆ, ಕಟ್ಟನ್ನು ಆಕ್ಟಿವೇಟ್ ಮಾಡುತ್ತೆ. ಆವಾಗ ಅವ್ರಿಗೆ ಇನ್ಫೆಕ್ಷನ್ಸ್ ಬರಲ್ಲ. ಕೋಲ್ಡು, ಶೀತ ಇವೆಲ್ಲ ಅಂತೀವಲ್ಲ, ಇನ್ಫೆಕ್ಷನ್ ರಿಪೀಟೆಡ್ ಇನ್ಫೆಕ್ಷನು ಮಕ್ಕಳಲ್ಲಿ ಹತ್ರ ಸುಳಿಲ್ಲ. ಅದಕ್ಕೆ ಗಟ್ಟಿಯಾಗಿ ಮಾತಾಡ್ತಾ ತಕ್ಷಣ ಬಂದ್ಬಿಟ್ಟು ರೋಪ್ ಹಾಕೋದಿಲ್ಲ ತಂದೆ ತಾಯಿ ಮೇಲೆ. ಏನಮ್ಮ ಟಿಫನ್ ಆಯ್ತಾ ಆ ಥರ ಅಲ್ಲ, ನಿಧಾನವಾಗಿ ಎಷ್ಟು ಬೇಕು ಆ ಥರ, ಬಟ್ಟು ಗಟ್ಟಿಯಾಗಿ ಮಾತಾಡಬೇಕು. ತುಂಬ ಚೆನ್ನಾಗಿ ಒಂದು ಆಕ್ಟಿವೇಟ್ ಆಗುತ್ತೆ ಕತ್ತದು. ಹಾಗಾಗಿಯೇ ಹಳೆ ಕಾಲದಲ್ಲಿ ನೀವು ಗಮನಿಸಿದ್ರೆ ಹಿರಿಯರು ಅಥವಾ ಶಾಲಾ ಕಾಲೇಜುಗಳಲ್ಲೂ ಅಷ್ಟೇ ಜೋರಾಗಿ ಶ್ಲೋಕಗಳನ್ನ ಮಕ್ಕಳಿಗೆ ಹೇಳ್ತಾರೆ. ತನ್ನ ಮೂಲಕ ಆ ಪಠಣೆಯೊಂದಿಗೆ ಅವರ ಆರೋಗ್ಯಕ್ಕೆ ನಮಗೆ ಗೊತ್ತಿಲ್ಲದೆ ನಾವು ಯಾವುದೆಲ್ಲ ಆಚರಣೆ ಇದೆ ನೋಡಿ ಸರ್, ಆ ಎಲ್ಲ ಆಚರಣೆಯಲ್ಲೂ ಒಂದು ವೈಜ್ಞಾನಿಕವನ್ನ ನಮ್ಮ ಹಿರಿಯರು ತಂದಿಟ್ಟಿದ್ದಾರೆ. ಅಂತ ಒಂದು ಒಳ್ಳೆ ನಾವು ದೇಶದಲ್ಲಿ ಜನಿಸಿದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ತಮ್ಮ ಈ ಒಂದು ಸಾಧನೆಯನ್ನು ಗುರುತಿಸಿ ತಮಗೆ APJ ಅಬ್ದುಲ್ ಕಲಾಂ ಪ್ರಶಸ್ತಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ನಿಮ್ಮನ್ನ ಗೌರವಿಸಿದೆ. ಆ ಕ್ಷಣಗಳನ್ನ ಮೆಲುಕು ಹಾಕೋದಾದ್ರೆ ಏನಂತ ಹೇಳ್ತೀವಿ? ಖಂಡಿತ ಇದು ನನಗೆ ಇಷ್ಟ ಆಗುತ್ತೆ. ಏನಕ್ಕಂದ್ರೆ ನನಗೆ ಇದು ನಾಮಿನೇಷನ್ ಬಂದು ಹಿಂದಿನ ವರ್ಷ ನಾನು ಕಳಿಸಿದ್ದು 2024ರಲ್ಲಿ ನಾಮಿನೇಷನ್ಗೆ. ಅವರು ಇದುವರೆಗೂ ಬಂದು ನಾನು ಏನೋ ಬಿಡಿ ಏನೋ ನಮ್ಗೆಲ್ಲ ಸಿಗಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಅವರು ಆವಾಗ ಯೋಗ ನನ್ನ ಭಂಗಿಗಳೆಲ್ಲ ಪರೀಕ್ಷೆ ಮಾಡಿದ್ರು. ಅವರು ಕಾರ್ಯಕ್ರಮ ಆದಾಗ ತಮಿಳ್ನಾಡಲ್ಲಿ ಆಗಿದ್ದು ಅದು. ನನ್ನ ಎಲ್ಲ ಅವರು ಪರೀಕ್ಷೆ ಮಾಡಿದ್ರು, ಎಲ್ಲ ನೋಟ್ ಮಾಡ್ಕೊಂಡಿದ್ರು. ಆಮೇಲೆ ಬಂದು ನನಗೆ ಮೆಸೇಜ್ ಬಂತು,
ನೀವು ಈ ಥರ ಅಬ್ದುಲ್ ಕಲಾಂ ಅವಾರ್ಡ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ, ಡಾಕ್ಟರ್ APJ ಅಬ್ದುಲ್ ಕಲಾಂ ಇಂಟರ್ನ್ಯಾಷನಲ್ ಅವಾರ್ಡ್ ಬರಬೇಕು ಅಂತ. ನಾನು ಸರ್ ತಪ್ಪು ಭಾವಿಸ್ಬೇಡಿ, ಅಷ್ಟು ಬರೋಕ್ಕಾಗಲ್ಲ, ನಾನು ಪೋಸ್ಟಲ್ಲಿ ಕಳಿಸ್ಬಿಡಿ ಇದ್ದದ್ದು. ಅವರು ಬಂದು ನಗಿದ್ರು, ಏನು ಸರ್ ಇಷ್ಟೊಂದು ವಿಶಿಷ್ಟವಾದ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ, ನೀವು ಪೋಸ್ಟಲ್ಲಿ ಕಳಿಸ್ಬಿಡಿ, ದಯವಿಟ್ಟು ಬನ್ನಿ ಅಂತ ನನಗೆ ಅವತ್ತು ಕಾರ್ಯಕ್ರಮದ ನನಗೆ ಅಧ್ಯಕ್ಷರಾಗಿ ನೇಮಿಸ್ರು. ಆವತ್ತೇ ಕಾರ್ಯಕ್ರಮ ಅಧ್ಯಕ್ಷರು ನಾವು ಮಾಡ್ತಾ ಇದ್ದೀವಿ, ಬನ್ನಿ ದಯವಿಟ್ಟು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅವರು ಅದ್ಭುತವಾಗಿ ಅದರಲ್ಲಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ, ಬೆಸ್ಟ್ ಯೋಗ ಇನ್ಸ್ಟ್ರಕ್ಟರ್ ಅಂತ. ಅವರು ನಮ್ಮ ಯೋಗ ಸಾಧನೆಗಳು ನೋಡಿಬಿಟ್ಟು ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ನನ್ನ ಪ್ರಕಾರ ನಾನು ಹೊಗಳ್ಕೊಳ್ತಲ್ಲ, ನಾನು ಒಬ್ಬರು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಹೆಮ್ಮೆ ಆಗುತ್ತೆ ಸರ್ ತಮ್ಮ ಈ ಒಂದು ಪ್ರಶಸ್ತಿಗಳು, ಹಾಗೆ ನಿಮ್ಮ ಈ ಬದುಕಿನ ಶೈಲಿ ಎಲ್ರಿಗೂ ಇನ್ನಷ್ಟು ಮಹತ್ವವನ್ನು ನೀಡ್ತಾ, ಎಲ್ಲರನ್ನೂ ಸ್ಫೂರ್ತಿಯನ್ನು ನೀಡ್ತಾ ಇದೆ. ಇದಕ್ಕೆ ನಿಮ್ಮ ಕುಟುಂಬದವರ ಸಹಕಾರ ಹೇಗಿದೆ? ಅವರ ಸಹಕಾರದ ಬಗ್ಗೆ ಏನು ಹೇಳ್ತೀರಿ? ತುಂಬ ಸಹಕಾರ ಇದೆ. ನಮ್ಮದು ಸ್ವಂತ ಊರು ಮುಳಬಾಗ್ಲ ಹತ್ರ ದೊಮ್ಮಸಂದ್ರ ಅಂತ, ಮುಳಬಾಗ್ಲ ಹತ್ರ ದೊಮ್ಮಸಂದ್ರ ಅಂತ ಸ್ವಂತ ಊರು. ನಮ್ಮ ತಂದೆ ತಮ್ಮಣ್ಣ ಅಂತ, ತಾಯಿ ಅವರು ನಾರಾಯಣಮ್ಮ ಅಂತ ಹೇಳ್ಬಿಟ್ಟು, ನಮ್ಮ ಪತ್ನಿಯವರು ಮಂಜುಳಾಜಿ ಅಂತ, ಅವ್ರು ರಿಟೈರ್ಡ್ ಹೆಡ್ ಮಾಸ್ಟರ್ ಮಗಳು. ನಾನು ಸ್ವಲ್ಪ ಹೇಳ್ಬೇಕಂದ್ರೆ ಸ್ವಲ್ಪ ಅದೃಷ್ಟ, ಟೀಚರ್ ಫ್ಯಾಮಿಲಿಯವ್ರನ್ನ ನಾನು ಮದುವೆ ಆಗಿದ್ದೀನಿ. ಅವು ಒಂಥ ಡಿಸಿಪ್ಲಿನ್ ಗೊತ್ತಲ್ಲ ನಿಮಗೆ, ಶಿಸ್ತುಬದ್ಧ ಅಂತ. ಮಕ್ಕಳು ಇಬ್ಬರು ಓದ್ತಾ ಇದ್ದಾರೆ, ಒಬ್ರು ಇಂಜಿನಿಯರಿಂಗು, ಇನ್ನೊಬ್ರು PUC ಓದ್ತಾ ಇದ್ದಾರೆ. ನಮ್ಮ ಪತ್ನಿಯವರು ತುಂಬ ಚೆನ್ನಾಗಿ ಸಹಕಾರ, ಅವ್ರ ಸಹಕಾರ ಇಲ್ಲದ್ರೆ ನಾವು ಮುಂದೆ ಬರೋಕ್ಕಾಗಲ್ಲ. ಇವೆಲ್ಲ ಸಾಧ್ಯ ಮಾಡಿ ತುಂಬ ಎಲ್ಲ ನಾವು ಹೋಗ್ತಾ ಇದ್ರು, ಎಲ್ಲಿ ಹೋಗ್ತಾರೆ ಅಂತ ಕೇಳಿ ಎಲ್ಲ ರೆಡಿ ಮಾಡ್ತಾ ಇದ್ರು ಅವರು. ಏನಾದ್ರು ಬೇರೆ ಸ್ಟೇಟ್ಗೆ ಹೋದಾಗ, ಬೇರೆ ರಾಜ್ಯಕ್ಕೆ ಹೋದಾಗ ಅವರು ನಂಗೆ ರೆಡಿ ಮಾಡಿಕೊಡ್ತಾ ಇದ್ರು ಎಲ್ಲ. ಆ ಥರ ಒಂದು ಸಹಕಾರ ಕೊಟ್ಟಿದ್ದಾರೆ. ಬೆಂಗಳೂರು ಪ್ರತಿ ಸಲ ನಿಮ್ಮ ಪ್ರೋಗ್ರಾಮ್ ಕಾರ್ಯಕ್ರಮ ಹೋದಾಗ ತುಂಬ ಚೆನ್ನಾಗಿ ಅವರು ಸಹಕಾರ ಕೊಡ್ತಾ ಇದ್ರು. ಅವರು ತುಂಬ ನಾನು ಉತ್ತೇಜನ ಮಾಡ್ತಾ ಇದ್ರು ಅವರು. ಖಂಡಿತ ಹೇಳ್ತಾರೆ ನೋಡಿ, ಬೈನ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ. ನಿಮ್ಮ ಈ ಒಂದು ಹಾದಿಯಲ್ಲಿ ಅವ್ರ ಜೊತೆ ಮಾತಾಡಿ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ವುಮೆನ್ ಇದ್ದಾರೆ. ನೀವು ಅದರಲ್ಲೇ ನೋಡಿ ಶಿ ಅಂತ, ಶಿ ಒಳಗಡೆ ಈ ಇದೆ, SH ಶಿ ಒಳಗಡೆ ಈ, ಹೆಣ್ಣಿನ ಒಳಗಡೆ ಗಂಡಿದ್ದಾನೆ ಅಂತ. ಒಂದು ಗಂಡು, ನಾನು ಉತ್ಪ್ರೇಕ್ಷೆ ಹೇಳ್ತಲ್ಲ, ಒಬ್ಬ ಮನುಷ್ಯ ಎಸ್ಪೆಷಲಿ ಗಂಡು ಉದ್ಧಾರ ಆಗ್ಬೇಕಂದ್ರೆ ಹೆಣ್ಣಿನ ಸಹಕಾರ, ಎಸ್ಪೆಷಲಿ ಪತ್ನಿ ಸಹಕಾರ ತುಂಬಾ ಅಗತ್ಯ. ಖಂಡಿತವಾಗ್ಲೂ ಸರ್. ಇನ್ನೂ ಏನೆಲ್ಲ ಕನಸುಗಳೇನಾದ್ರು ಇದೆಯಾ? ಏನೆಲ್ಲ ಆಲೋಚನೆಯಲ್ಲಿದ್ದೀರಿ? ಮುಂದಿನ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ನನಗೆ ತುಂಬಾ ಆಲೋಚನೆಗಳಿದೆ. ಏನು ಅಂದ್ರೆ, ನಾನು ದೊಡ್ಡ ಸಂಸ್ಥೆ, ಯೋಗ ಸಂಸ್ಥೆ ಕಟ್ಟಿ ಅದಕ್ಕೆ ಸಾರ್ವಜನಿಕರಿಗೆ ತಿಂಗಳಿಗೆ 2 ದಿವಸ ಆಗಲಿ ಅಥವಾ ವಾರಕ್ಕೊಂದು ದಿವಸ ಆಗಲಿ ಉಚಿತವಾಗಿ ಹೇಳ್ಕೊಡ್ಬೇಕು ಅಂತ. ಅದಕ್ಕೆ ಚಾರ್ಜ್ ಮಾಡಲ್ಲ, ಸಂಪೂರ್ಣ ಉಚಿತ. ಏನಕ್ಕಂದ್ರೆ ಅವ್ರಿಗೆ ಆರೋಗ್ಯ ಬಗ್ಗೆ ತುಂಬ ಚೆನ್ನಾಗಿ ಅವ್ರಿಗೆ ಮನವರಿಕೆ ಮಾಡು, ಅರಿವು ಕೊಟ್ಟು, ಅವೇರ್ನೆಸ್ ಅಂತೀವಿ, ಅರಿವು ಕೊಟ್ಟು ಪ್ರತಿಯೊಬ್ಬರು ಆರೋಗ್ಯನ ಕಲಿತು ಅವ್ರ ಆರೋಗ್ಯ ತುಂಬ ಏನಕ್ಕಂದ್ರೆ ಆರೋಗ್ಯ ಇಲ್ಲಂದ್ರೆ ಏನು ಮಾಡೋಕ್ಕಲ್ಲ. ನಿಮಗೆ ಒಂದು ಪದ ಹೇಳ್ಬಿಡ್ತೀನಿ, ಇಫ್ ಯು ಲೂಸ್ ಮನಿ ಯು ಕ್ಯಾನ್ ಅರ್ನ್ ಬ್ಯಾಕ್. ನೀವು ಹಣ ಕಳ್ಕೊಂಡ್ರೆ ಮತ್ತೆ ನೀವು ಹಣನ ವಾಪಸ್ ಪಡ್ಕೋಬೋದು. ಇಫ್ ಯು ಲೂಸ್ ಯುವರ್ ಹೆಲ್ತ್ ಯು ಕ್ಯಾನಾಟ್ ಗೆಟ್ ಬ್ಯಾಕ್. ಆರೋಗ್ಯ ಬರುತ್ತೆ, ಪ್ರೀವಿಯಸ್ ಆರೋಗ್ಯ ಬರಲ್ಲ. ಅದಕ್ಕೆ ಒಂದ್ಸಲ ಆರೋಗ್ಯ ಕಳ್ಕೊಂಡ್ರೆ ಸೇಮ್ ಆರೋಗ್ಯ ನಮ್ಗೆ ತಿರುಗಿ ಬರಲ್ಲ. ಅದಕ್ಕೆ ಆರೋಗ್ಯವಂತರಾಗಿದ್ದರೆ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು. ನಿಮಗೆಲ್ಲ ಗೊತ್ತಿರಬೇಕು, ಕೋವಿಡ್ ಆಗೋಕ್ಕೆ ಮುಂಚೆ ತುಂಬ ಜನ ಪ್ರಾಣಿಗಳು ಕಳ್ಕೊಂಡ್ರು, ಕರೆಕ್ಟಲ್ವಾ? ಅದರಲ್ಲಿ ರೋಗ ನಿರೋಧಕ ಶಕ್ತಿ ಅಂತ, ನಾವು ರೋಗ ನಿರೋಧಕ ಶಕ್ತಿಗೆ ಯೋಗ ಅದ್ಭುತವಾದ ಸಾಧನ ಅಂತ ಹೇಳ್ತೀನಿ. ರೋಗ ನಿರೋಧಕ ಶಕ್ತಿಯನ್ನು ಕೊಡೋದು ಅದ್ಭುತವಾದ ಸಾಧನ ಯೋಗ ಅಂತ ಹೇಳ್ತೀವಿ ನಾವು. ಸರ್, ಯೋಗ ನಿರೋಧಕ ಅನ್ನೋ ಒಂದು ಪದಾನ ಬಳಸಿದ್ರಿ ತಾವು, ಅಂದ್ರೆ ಇಮ್ಯುನಿಟಿ. ನಮ್ಮ ಬದುಕಿನಲ್ಲಿ ಯೋಗ ನಿರೋಧಕ ಶಕ್ತಿಯನ್ನ ಯಾವ ರೀತಿ ನಾವು ಅಳವಡಿಸ್ಕೊಳ್ಬಹುದು? ಅದಕ್ಕೆ ಯಾವ್ದಾದ್ರು ಯೋಗ ಅಥವಾ ಮುದ್ರೆ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ ನಮ್ಮ ವೀಕ್ಷಕರಿಗೆ. ಒಂದು ಮುದ್ರೆ ಹೇಳ್ತೀನಿ, ಸೂರ್ಯ ಮುದ್ರೆ ಅಂತೀವಿ, ತಾವು ಮಾಡಿ. ಸೂರ್ಯ ಮುದ್ರೆ ಇದು ಸೂರ್ಯನ ಬೆರಳು ಮೇಲೆ ಈ ತರ ಪ್ರೆಸ್ ಮಾಡಿ, ಸ್ವಲ್ಪ ತಮ್ ಕೆಳಗಡೆ, ಬೇಸ್ ಆಫ್ ದಿ ತಮ್ ಮಾಡಿ ಸೂರ್ಯ ಮುದ್ರೆ. ಸನ್ ಮುದ್ರೆ ಅಂತೀವಿ. ತುಂಬಾ ಕೆಲವರು ವೀಕ್ ಇರ್ತಾರೆ, ಕೆಲವು ತುಂಬಾ ಜನ ನಂಬಲ್ಲ. ಅವರು ಬರ್ತಾವಾಗ, ಅವರು ಹುಟ್ಟವಾಗ ಸೂರ್ಯ ಬಂದು ಅವರು ಅಸ್ತಮ ಆಗಿರ್ತಾರೆ, ಅಥವಾ ಸೂರ್ಯ ಶಕ್ತಿ ಇರಲ್ಲ, ಅವಾಗ ನೈಟ್ ಹುಟ್ಟಿರ್ತಾರೆ. ಅಂತವ್ರಿಗೆ ಶಕ್ತಿ ಕಡಿಮೆ ಆರೋಗ್ಯದಲ್ಲಿ, ಅವ್ರಿಗೆ ಅಂತವ್ರಿಗೆ ಸೂರ್ಯ ಮುದ್ರೆ ಅದ್ಭುತವಾಗಿ ಕೊಡುತ್ತೆ. ಇದು ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡೋಂಥ ಏಕೈಕ ಮುದ್ರೆ ಸೂರ್ಯ ಮುದ್ರೆ. ಸನ್ ಮುದ್ರಾ ಅಂತೀವಿ. ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಎನರ್ಜಿನ ಬೂಸ್ಟ್ ಮಾಡ್ತಿದ್ದು, ಮಾನಸಿಕವಾಗಿ ಶಾರೀರಿಕ ಎರಡನ್ನು ಬೂಸ್ಟ್ ಮಾಡ್ತಿದ್ದು. ತುಂಬಾ ಅದ್ಭುತವಾದ ಒಂದು ಮುದ್ರೆ ಇದು. ನೋಡಿ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರ ನೀವು. ಇದು 10 ನಿಮಿಷ ಸಾಯಂಕಾಲ, 10 ನಿಮಿಷ ಬೆಳಗ್ಗೆ ಸಾಕು. ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತದೆ. ತುಂಬಾ ಚೆನ್ನಾಗಿ ಯಾವಾಗಲೂ ಚಾರ್ಮ್ ಆಗಿರ್ತೀವಿ, ನಗ್ನಗ್ತಾ ಇರ್ತಾರೆ. ನೀವು ನಮ್ಮಲ್ಲ, ಭಾಸ್ಕರ ದೀಚೆ ಅಂತ ಹೇಳಿದೆ ನಾನು. ಸೂರ್ಯ ಯಾವಾಗಲೂ ಮನುಷ್ಯ ಶಕ್ತಿ ಕೊಡುತ್ತೆ. ಅದ್ಭುತವಾದ ಮುದ್ರೆ ಇದು. ನೋಡಿ, ನಾವು ಸೂರ್ಯ ಮುದ್ರೆಯನ್ನ ಮಾಡ್ತಾ ಇದ್ದೀವಿ ಇವಾಗ. ಇದೇ ಸೂರ್ಯ ಮುದ್ರೆಯನ್ನ ನಾವೆಲ್ಲರೂ ಕೂಡ ಪ್ರತಿದಿನ 10 ನಿಮಿಷಗಳ ಕಾಲ ನಮಗಾಗಿ ಸಮಯವನ್ನ ಮುಡಿಪಾಗಿಟ್ಕೊಂಡ್ರೆ ನಾವು ಇಡೀ ದಿನ ಸಂತೋಷವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ಹುಮ್ಮಸ್ಸಿನಿಂದ ಇರ್ತೀವಿ. ಅದನ್ನ ನಾವೆಲ್ಲರೂ ಕೂಡ ನಿಭಾಯಿಸೋಣ ಅಂತ ಹೇಳ್ತಾ, ಜೊತೆಗೆ ನನ್ನನ್ನು ಯಾವಾಗಲೂ ಕಾಡೋ ಪ್ರಶ್ನೆ ಏನಂತ ಹೇಳಿದ್ರೆ,
ಹಳೆ ಕಾಲದಲ್ಲಿ 80 ವರ್ಷ 85-90 ವರ್ಷ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲರೂ ಕೂಡ ಬಹಳ ಸಂತೋಷವಾಗಿ ಆರೋಗ್ಯವಾಗಿ ಸದೃಢವಾಗಿ ಬದುಕಿರುವಂಥ ನಿದರ್ಶನಗಳಿವೆ. ಹೌದು. ಈಗಿನ ಪ್ರಸ್ತುತ ಜೀವನ ಶೈಲಿಯನ್ನ ಗಮನಿಸಿದ್ರು ಅಥವಾ ಆರೋಗ್ಯನ ವ್ಯಾಯಾಮನ ಬದುಕಿನ ಶೈಲಿ ಏನು ಅನ್ನೋ ಕಾರಣ ನನಗೆ ಗೊತ್ತಿಲ್ಲ. ನಿಮ್ಮಂಥ ತಜ್ಞರಿಂದ ತಿಳಿಯೋ ಆಸೆ. ಹೀಗೆ ಬರ್ತಿದ್ರೆ 60 ವರ್ಷ ಬದುಕಿದ್ರೆ ಆರೋಗ್ಯವಾಗಿ ಅಬ್ಬಬ್ಬಾ ಅದೇ ಹೆಚ್ಚು ಅನ್ನೋ ಒಂದು ಮನಸ್ಥಿತಿಗೆ ಒಂದು ಮೈಂಡ್ ಸೆಟ್ ಬಂದಿದೆ. ಕಾರಣ ಯಾಕೆ? ಅದನ್ನ ಯಾವ ರೀತಿ ನಾವು ಗೆಲ್ಲಬಹುದು? ತುಂಬಾ ತುಂಬಾ ಒಳ್ಳೆ ಮುಖ್ಯವಾದ ಪ್ರಶ್ನೆ ಇದು ಪ್ರತಿಯೊಬ್ಬರು ಸಾರ್ವಜನಿಕರು ವೀಕ್ಷಕರಿಗೆ. ಹೇಗೆ ಅಂದ್ರೆ ಶಿವಸ್ವಾಮಿ ಅಂತ ಒಬ್ರು ಪದ್ಮಶ್ರೀ ಅಂತ ಅವಾರ್ಡ್ ತಗೊಂಡಿದ್ದಾರೆ. ರಾಮನಾಥ್ ಕೋವಿಂದ್ ಅವರು ಇವರು ನಿಮ್ಗೆ ಗೊತ್ತು. ನಮ್ಮ ಏನು ಇವರು ಅಧ್ಯಕ್ಷರು ಅಂತೀವಲ್ಲ ನಾವು, ದೇಶದ ಅಧ್ಯಕ್ಷರು, ಭಾರತ ರಾಷ್ಟ್ರಪತಿಯಿಂದ ಅವ್ರು ತಗೊಂಡಿದ್ದಾರೆ. 129 ವರ್ಷ ಅವರು ಪದ್ಮಶ್ರೀ ಪ್ರಶಸ್ತಿ ತಗೊಂಡು ಅದು ಫೋಟೋ ತರಬೇಕಾಯ್ತು ತಂದಿಲ್ಲ ನಿಮಗೆ. 120 ವರ್ಷ 150 ವರ್ಷ ಎಲ್ಲ ಬದುಕಿದ್ದಾರೆ. ಕಾರಣ ಅಂದ್ರೆ ಯೋಗನವ್ರು ಅಳವಡಿಸ್ಕೊಂಡಿದ್ದಾರೆ. ನಾವು ಪ್ರಸ್ತುತ ನಾವು ಜೀವಮಾನದ ಯಾಂತ್ರಿಕ ಬದುಕಿಗೆ ಒಗ್ಬಿಟ್ಟು ನಾವು ಫಿಸಿಕಲ್ ಆಕ್ಟಿವಿಟಿಯನ್ನ ಬರೆದ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬ ಮಾನವದಲ್ಲಿ ನಿಮ್ಗೆ ಗೊತ್ತು, ಮಾನವ ಜೀವಕ್ಕೆ 206 ಮೂಳೆ, 206 ಮೂಳೆ, 206 ಬೋನ್ಸ್ ಇರುತ್ತೆ, 600ಕ್ಕೆ ಹೆಚ್ಚು ಮಸಲ್ಸ್ ಇರುತ್ತೆ. ನಾವು ಇವಾಗ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ವಿ, ಅರ್ಧ ಮೂಳೆಗೆ ಉಪಯೋಗ ಆಗೋ ಥರ ನಾವು ಕೆಲಸ ಮಾಡ್ತಾ ಇಲ್ಲ, ವ್ಯಾಯಾಮ ಮಾಡ್ತಾ ಅಥವಾ ಯೋಗ ಮಾಡ್ತಾ ಇಲ್ಲ. 600 ಮಸಲ್ಸ್ ಕದಲ್ಬೇಕು. 600 ಮಸಲ್ಸ್, 600ಕ್ಕೆ ಹೆಚ್ಚು ಮಸಲ್ಸ್ ಇದೆ ನಮ್ಮ ದೇಹದಲ್ಲಿ. ಅಂದ್ರೆ ಸ್ನಾಯುಗಳು 600ಕ್ಕೆ ಹೆಚ್ಚು ಸ್ನಾಯುಗಳಿದೆ. ಆ ಸ್ನಾಯುಗಳೆಲ್ಲ ಕದಲ್ಬೇಕು ಅಂದ್ರೆ ಆರೋಗ್ಯ ತುಂಬಾ ನಾವು ಆಕ್ಟಿವೇಟ್ ಮಾಡಿಕೊಂಡು, ಇವಾಗ ಏನಕ್ಕಂದ್ರೆ ಮೊದಲೆಲ್ಲ ವ್ಯಾಯಾಮ ಮಾಡ್ತಾ ಇದ್ರು, ಇದು ವ್ಯವಸಾಯಕ್ಕೆಲ್ಲ ಹೋಗ್ತಾ ಇದ್ರು. ಇವಾಗ ಅದು ಒಂದು ಆ ಚಾನ್ಸಸ್ ಇಲ್ಲ. ಮೈನಲ್ಲಿ ಸ್ವಿಚ್ ಹಾಕಿದ್ರೆ ಫ್ರಿಜ್ಜರು ನೀರು ಬರುತ್ತೆ, ನಿಮ್ಗೆ ಗೊತ್ತು, ಕುಕ್ಕರು, ವಾಷಿಂಗ್ ಮಿಷಿನ್ ಎಲ್ಲ ಬರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಫಿಸಿಕಲ್ ಆಕ್ಟಿವಿಟಿಗೆ ಬರಕ್ಕೆ ಅದ್ಭುತವಾದ ಸಾಧನ ಬಂದು ಇದು ಯೋಗ. ಇದೊಂದು ತುಂಬಾ ಚೆನ್ನಾಗಿ ರೀಪ್ಲೇಸ್ ಮಾಡುತ್ತೆ. ಅದು ಆ ಆಕ್ಟಿವಿಟಿಗೆ ರೀಪ್ಲೇಸ್ ಮಾಡುವಂತ ಅದ್ಭುತ ಸಾಧನ. ಅದಕ್ಕೆ ಒಂದು ಒಳ್ಳೆ ಪ್ರಕ್ರಿಯೆಯಿಂದ ನಾನು ತುಂಬಾ ಖುಷಿಯಾಗಿ ಹೇಳ್ಕೊಳ್ತೀನಿ. ಖಂಡಿತ ಸರ್. ಹಾಗೆ ಮತ್ತೊಂದು ಪ್ರಶ್ನೆ, ನಾನು ಒಬ್ಳು ಹೆಣ್ಣು ಮಗಳಾಗಿರೋದ್ರಿಂದ ಬಹಳಷ್ಟು ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಕಾಡುವಂತಹ ಪ್ರಶ್ನೆ. ವಯಸ್ಸಿನ ಹಂತದಲ್ಲಿ ಬಹಳಷ್ಟು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಆಗ್ತಿರುತ್ತೆ. 12 ವರ್ಷದಲ್ಲಿ ಒಂದು ರೀತಿ ಇರುತ್ತೆ, 18 ವರ್ಷದಲ್ಲಿ ಒಂದು ರೀತಿ ಇರುತ್ತೆ, 25 ವರ್ಷ ಮೇಲ್ಪಟ್ಟ ಮೇಲೆ ಇನ್ನಷ್ಟು ಬದಲಾವಣೆಗಳಾಗ್ತಿರುತ್ತೆ. ಹೆಣ್ಣು ಮಕ್ಕಳು ಎಲ್ಲ ಫಿಸಿಕಲಿ ಕೆಲಸ ಮಾಡ್ತಾರೆ, ಮನೆಯಲ್ಲಿ, ಹೊರಗಡೆ, ಇವಾಗ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳಿಗಾಗಿ ಯಾವ್ದಾದ್ರು ಮುದ್ರಾ ಅಥವಾ ಯೋಗದ ಮೂಲಕ ಅವರ ಆರೋಗ್ಯವನ್ನ ಕಾಪಾಡಿಕೊಂಡು ಕುಟುಂಬದ ಆರೋಗ್ಯವನ್ನ ಹೆಣ್ಮಗು ಯಾವ ರೀತಿ ಕಾಪಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾ ನೀವು ಯಂಗ್ಸ್ ಪರವಾಗಿ ನಂಗೆ ತುಂಬಾ ಸಂತೋಷ ಆಗುತ್ತೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ಟ್ರೆಸ್ ಕಾಡೋದೇ ಹೆಣ್ಮಕ್ಳಿಗೆ. ಎಲ್ಲ ಮಕ್ಳಿಗೆ ರೆಡಿ ಮಾಡಿ, ಯಾಕಂದ್ರೆ 7-8 ಗಂಟೆ ಸ್ಕೂಲ್ಗೆ ಹೋಗ್ಬೇಕು. ಮಕ್ಳು ರೆಡಿ ಮಾಡಿ ಇವರು ಕೆಲಸ, ನೋಡಿ ತಾವು ಕೆಲಸಕ್ಕೆ ಹೋಗ್ಬೇಕು, ದೊಡ್ಡವ್ರನ್ನ ಹಿರಿಯನ್ನೆಲ್ಲ ಕಾಪಾಡ್ಕೋಬೇಕು, ಅಂದ್ರೆ ಸೇಫ್ ಗಾರ್ಡ್ ಮಾಡ್ಬೇಕು. ಇಷ್ಟೆಲ್ಲ ಇರುವಾಗ ಸಾಮಾನ್ಯ ಸ್ಟ್ರೆಸ್ ಬಂದೇ ಬರುತ್ತೆ ಅವ್ರಿಗೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಒಂದು ಅದ್ಭುತವಾದ ಒಂದು ಮುದ್ರೆ ಹೇಳ್ತೀನಿ. ಅದು ಬಂದು ನಮ್ಗೆ ಅಪಾನ ಮುದ್ರೆ ಅಂತೀವಿ, ಅಪಾನ ವಾಯು ಮುದ್ರೆ. ಆ ಮುದ್ರೆ ಹಾಕೋದ್ರಿಂದ ನಮ್ಮಲ್ಲಿ ಏನು ಕಲ್ಮಶ ನೆಗೆಟಿವ್ ಬರುತ್ತೆ, ನೆಗೆಟಿವ್ ತಕ್ಷಣ ಅದು ತೆಗೆಯುತ್ತೆ. ಅದು ಯಾವ ತರ ಮಾಡ್ಬೇಕಂದ್ರೆ, ಅದು ಇದರಲ್ಲಿಲ್ಲ, ಈ ತರ ಮಾಡ್ಕೋಬೇಕು, ಈ ತರ ಮಾಡ್ಬೇಕು. ಇದು ಈ ತರ ನೋಡಿ, ಇದು ಅಪಾನ ವಾಯು ಮುದ್ರೆ, ಅಪಾನ ಮುದ್ರೆ. ತುಂಬಾ ಚೆನ್ನಾಗಿ ಅದರೆಲ್ಲ ತೋರಿಸಿ. ಇದು ತುಂಬಾ ಹೆಣ್ಮಕ್ಳಿಗೆ ನಂಬರ್ 1. ಇದು ಒಂದು ದೇಹನ ಶುದ್ಧೀಕರಣ ಮಾಡುತ್ತೆ. ನೆಗೆಟಿವ್ಸ್ ಕಲ್ಮಶಗಳು ಹೇಳ್ತಾ ಇದ್ರಲ್ಲ ಹೆಣ್ಮಕ್ಳಿಗೆ, ತುಂಬಾ ಚೆನ್ನಾಗಿ ರಿಮೂವ್ ಮಾಡ್ತಿದ್ದು. ಇದು ಡಿಟಾಕ್ಸ್ಫೈರ್, ಇದ್ರ ಹೆಸರು ಡಿಟಾಕ್ಸ್ಫೈರ್ ಅಂತೇಳಿ. ಅದ್ಭುತವಾದ ಒಂದು ಮುದ್ರೆ ಇದು. ತುಂಬಾ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದು 10 ನಿಮಿಷ ಬೆಳಿಗ್ಗೆ, 10 ನಿಮಿಷ ಸಾಯಂಕಾಲ ನಮ್ಮ ದೇಹದಲ್ಲಿರೋ ಕ್ರಿಮಿನಾಶಿಗಳಿಂತ ನಾವು ಏನು ನೆಗೆಟಿವ್ಸ್, ಟಾಕ್ಸಿನ್ಸ್ ನ ತುಂಬಾ ಚೆನ್ನಾಗಿ ದೂರ ಮಾಡುವಂತ ಅದ್ಭುತವಾದ ಒಂದು ಮುದ್ರೆ, ಅಪಾನ ಮುದ್ರೆ ಅಂತ ನಾವು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮೇಡಮ್. ಸರ್, ಇತ್ತೀಚೆಗೆ ಥೈರಾಯ್ಡ್ ಅಂತಲೂ ಬಹಳ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಬರ್ತಾ ಇದೆ, ಮಕ್ಕಳಿಗೆ ಬರುತ್ತೆ, ಹುಡುಗರಿಗೆ ಬರುತ್ತೆ, 9 ವಯಸ್ಸವರೆಗೂ ಬರುತ್ತೆ, 13 ವರ್ಷದವರೆಗೂ ಬರುತ್ತೆ, 30 ವರ್ಷದವರೆಗೂ ಬರ್ತಾ ಇದೆ. ಮೊದಲೆಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಥೈರಾಯ್ಡು ಅದೆಲ್ಲ ಸಮಸ್ಯೆ ಇದೆ ಅಂತ ಹೇಳಿರೋದನ್ನ ನಾವು ಕೇಳೇ ಇಲ್ಲ. ಅವ್ರು ಯಾವುದೇ ಸಮಸ್ಯೆಗಳು ಹೇಳಿರೋದು ಕೇಳಿಲ್ಲ. ಎಲ್ಲ ಹಂತದಲ್ಲೂ ಎಲ್ಲ ಆಹಾರವನ್ನು ತಿನ್ನೋರು, ಎಲ್ಲ ಆರೋಗ್ಯವಾಗಿರೋರು. ಈ ಥೈರಾಯ್ಡ್ ಸಮಸ್ಯೆಗೆ ಯಾವ್ದಾದ್ರು ಯೋಗಾಸನಗಳಿದೆಯಾ? ಒಂದು ಆಸನ ಇದೆ, ಉತ್ಕಟ ಆಸನ ಅಂತ ಒಂದು ಆಸನ ಇದೆ, ಉಷ್ಟ್ರಾಸನ ಅಂತ. ಅದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದು ಇಲ್ಲ ಇದರಲ್ಲಿ. ಉಷ್ಟ್ರಾಸನ ಯಾವ ಥರ ಮಾಡಬೇಕಂದ್ರೆ, ಕತ್ತನ್ನ ಹಿಂದ್ಗಡೆಗೆ ಈ ಥರ ತಗೋಬೇಕು, ಈ ಥರ ಹಿಂದ್ಗಡೆ ತಗೋಬೇಕು. ನಮ್ಮ 2 ಕೈಗಳನ್ನ ಇಮ್ಮಡಿ ಮೇಲೆ ಟಚ್ ಮಾಡ್ಬೇಕು ಹಿಂದ್ಗಡೆಗೆ. ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದು ಇದು ಬಂದು ಇಲ್ಲಿ ಆಕ್ಟಿವೇಟ್ ನೋಡಿ, ಸ್ಟ್ರೆಚ್ ಆಗುತ್ತೆ.
ಕತ್ತು ಸ್ಟ್ರೆಚ್ ಆಗುತ್ತೆ. ಹಾ ಹಾ ಆಮೇಲೆ ಇವಾಗ ಹೆಣ್ಮಕ್ಳಿಗೆ ನೀವು ಹೇಳಿದ್ರಿ ಥೈರಾಯ್ಡ್ ತುಂಬ ಸಮಸ್ಯೆ ಅಂತ, ತುಂಬ ಸಮಸ್ಯೆ ಅದು. ಅದರಲ್ಲಿ 2 ವಿಧ ಇದೆ, ಒಂದು ಹೈಪರ್ ಥೈರಾಯ್ಡ್ ಅಂತ, ಒಂದು ಹೈಪೋಥೈರಾಯ್ಡ್ ಅಂತ. ಹೈಪೋಥೈರಾಯ್ಡ್ ನಿಜ. 75% ಮಹಿಳೆಯರಿಗೆ ಹೈಪೋಥೈರಾಯ್ಡ್ ಬರುತ್ತೆ. ನಾನು ಸ್ಟ್ರೆಸ್ ಅಂತ ಇಷ್ಟೊತ್ತು ಸ್ಟ್ರೆಸ್ ಬಗ್ಗೆ ಮಾತಾಡ್ನಲ್ಲ, ಸ್ಟ್ರೆಸ್ ಇಂದ ಬರುತ್ತೆ. ತುಂಬಾ ಜನ ಗೊತ್ತಿಲ್ಲ ಅದು. ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಏನು ಜಡತ್ವ ಜೀವನ ಶೈಲಿಯಿಂದನೂ ಈ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಅದು ತುಂಬಾ ಯೋಚನೆ ಮಾಡ್ತಾರೆ, ತುಂಬಾ ಯೋಚನೆ ಮಾಡಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಮಾನಸಿಕವಾಗಿ ಯಾರು ಕುಗ್ಗುತ್ತಾರೆ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ. ಅದು ಇವ್ರಿಗೆ ಹೆಣ್ಮಕ್ಳಿಗೆ ನೀವು ಹೇಳ್ದಂಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅವರು ಭುಜಂಗಾಸನ ತುಂಬಾ ಚೆನ್ನಾಗಿ ಆಗುತ್ತೆ, ತುಂಬಾ ಚೆನ್ನಾಗಿ ಭುಜಂಗಾಸನ ನೀವು ಸಿಗುತ್ತೆ ನಿಮ್ಗೆ. ಭುಜಂಗಾಸನ ಮಾಡಬೇಕು, ಮತ್ತೆ ಕತ್ತನ್ನ ಮೇಲೆತ್ತೋದ್ರಿಂದ ಥೈರಾಯ್ಡ್ ಸಮಸ್ಯೆಗಳನ್ನ ಅದನ್ನ ಗೆಲ್ಲಬಹುದು. ಉಷ್ಟ್ರಾಸನ, ಹೌದು ಗೆಲ್ಲಬಹುದು. ನಿಧಾನವಾಗಿ ಮಾಡಿಬಿಟ್ಟು ಒಂದು ವಾರದಲ್ಲಿ ಆಗಿಲ್ಲ ಅಲ್ವಾ, ಪ್ರಾಕ್ಟೀಸ್, ಕಂಟಿನ್ಯೂಸ್ ಪ್ರಾಕ್ಟೀಸ್. ನಮ್ಮ ಜನಕ್ಕೊಂದು ಇವತ್ತು ಹೇಳಿದ್ರೆ ನಾಳೆ ರಿಸಲ್ಟ್ ಬಂದ್ಬಿಡಬೇಕು. ನೋಡಿ ತೋರಿಸ್ತಾ ಇದೀವಿ ಅದರ ಚಿತ್ರವನ್ನು. ಖಂಡಿತ ನೋಡಿ, ಅದು ಬಂದು ಉಷ್ಟ್ರಾಸನ. ಅದು ನೋಡಿ ನೀವು ಇಲ್ಲಿ ಆಕ್ಟಿವೇಟ್ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ. ಕತ್ತು ಸ್ಟ್ರೆಚ್ ಆದಾಗ ಇಲ್ಲಿ ಪ್ರೆಷರ್ ಬೀಳುತ್ತೆ, ಥೈರಾಯ್ಡ್ ಮೇಲೆ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬಿದ್ದಾಗ ಅದು ತುಂಬಾ ಆರೋಗ್ಯವಾಗಿ, ಪ್ರತಿಯೊಬ್ಬರಿಗೂ ಥೈರಾಯ್ಡ್ ಇರುತ್ತೆ. ತುಂಬಾ ಜನ ಥೈರಾಯ್ಡ್ ಇರುತ್ತೆ, ಬಟ್ ಅದು ಜಾಸ್ತಿ ಇರಬಾರ್ದು, ಅದು ಒಂದು ಲಿಮಿಟ್ ಅಲ್ಲಿ. ಅದಕ್ಕೆ ನಾವು ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್. ಹೈಪೋಥೈರಾಯ್ಡ್ ನ ನಿವಾರಿಸುವಂತ ಅದ್ಭುತವಾದ ಆಸನ ಉಷ್ಟ್ರಾಸನ ತೋರಿಸಿರ್ತಾವೆ. ಒಟ್ಟಾರೆ ನಾವ್ ಹೆಂಗ ಬದುಕ್ತೀವಿ, ಹೆಂಗ ಆಲೋಚನೆ ಮಾಡ್ತೀವಿ, ನಮ್ಮ ಮನಸ್ಸು ಎಷ್ಟು ರೀತಿಯಲ್ಲಿ ಯೋಚನೆ ಮಾಡುತ್ತೋ ಅದಕ್ಕೆ ನೇರವಾಗಿ ನಮ್ಮ ದೇಹ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತೀರಿ. ಎಷ್ಟು ಸ್ಟ್ರೆಸ್ ಆಗ್ತೀವೋ ಅಷ್ಟು ಆರೋಗ್ಯ ನಮ್ಮದೇ ಕೆಡುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂತಹ ಯುವ ಜನತೆಗೆ, ಹಿರಿಯರಿಗೆ, ಎಲ್ಲರಿಗೂ ಕೂಡ ಯೋಗದ ಮಹತ್ವವನ್ನ ತಿಳಿಸ್ಕೊಟ್ರಿ. ಒಂದು ಪ್ರಶ್ನೆ ಹಿರಿಯರ ಬಗ್ಗೆ ಕೇಳಲಿಲ್ಲ ಅಂತ ಹೇಳಿದ್ರೆ ಹಿರಿಯರು ಬೇಜಾರು ಮಾಡ್ಕೊಳ್ತಾರೆ. ವಯಸ್ಸಾಗ್ತಾ ಆಗ್ತಾ ಎಲ್ಲಾ ಆಸನಗಳನ್ನ ಎಲ್ರೂ ಮಾಡೋದಕ್ಕಾಗಲ್ಲ. ಸುಮಾರು 70-80 ವರ್ಷ ಮೇಲ್ಪಟ್ಟಿರುವಂತ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂತ ಹಿರಿಯರಿಗೆ, ವಯಸ್ಕರಿಗೆ ಯಾವ ಆಸನವನ್ನ ತಾವು ಸಜೆಸ್ಟ್ ಮಾಡ್ತೀರಿ? ಅವರಿಗೆ ನಾವು ಆಸನ ಅಂತ ಸಜೆಸ್ಟ್ ಮಾಡಕ್ಕಲ್ಲ, ಯಾಕಂದ್ರೆ ಅವ್ರ ಆರೋಗ್ಯದ ಮೇಲೆ ಇರುತ್ತೆ. ಅವ್ರಿಗೆ ಕೆಲವು ಡಾಕ್ಟರ್ಸ್ ಅವ್ರಿಗೆ ಕೆಲವು ಇದು ಹೇಳಿರ್ತಾರೆ, ಈ ತರ ಪಾಲನೆ ಮಾಡಿ ಅಂತ ಗೈಡೆನ್ಸ್ ಕೊಟ್ಟಿರ್ತಾರೆ. ನಾನು ಅವ್ರಿಗೆ ಹೇಳೋದೇನೆಂದ್ರೆ, ತುಂಬಾ ಮುಖ್ಯವಾಗಿ ಅವರು ನೀಟಾಗಿ ಒಂದು 20 ನಿಮಿಷ ಕೂತ್ಕೋಬೇಕು. ಅದನ್ನ ಮೆಡಿಟೇಷನ್, ಧ್ಯಾನ ತುಂಬಾ ಚೆನ್ನಾಗಿ ಕೂತು. ಹೌದು, ಇದು ಬಂದು ಸುಖಾಸನ ಅಥವಾ ವಜ್ರಾಸನ ಎರಡೂ ಆಗುತ್ತೆ. ಅದು ಸ್ಥಿರಂ ಸುಖಂ ಆಸನ ಅಂತ ನಾವು ಯೋಗದಲ್ಲಿ, ಪತಾಂಜಲಿ ಯೋಗ ಸ್ಥಿರಂ ಸುಖಂ ಆಸನ. ಅವ್ರಿಗೆ ಯಾವುದು ಉಪಯೋಗ ಆಗುತ್ತೆ, ಅವ್ರಿಗೆ ಸಹಾಯಕರ ಆಗ್ಬೋದು. ಆ ಆಸನದಲ್ಲಿ ಕುಳಿತು ಮೆಡಿಟೇಷನ್, ಧ್ಯಾನ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮೆಡಿಟೇಷನ್ ಎಷ್ಟು ಹೆಲ್ಪ್ ಆಗುತ್ತೆ, ನೀವು ಮೆಡಿಟೇಷನ್ ಮಾಡುವಾಗ ನಿಮ್ಗೆ ಒಂದು ಅಮಿಗ್ದಲ ಅಂತ, ಒಂದು ಮೆದುಳಿನಲ್ಲಿ ಅಮಿಗ್ದಲ ಅಂತ ಒಂದು ಭಾಗ ಇದೆ. ಅಮಿಗ್ದಲ ಅದು ಬಂದು ಎಮೋಷನಲ್ ಸೆಂಟರ್, ಇಟ್ ಕ್ರಿಯೇಟಿಂಗ್ ಎಮೋಷನ್ಸ್ ಅಂತ. ನೀವು ಮೆಡಿಟೇಷನ್ ಮಾಡೋದ್ರಿಂದ ಅಮಿಗ್ದಲ ಒಂದು ಭಾಗ ಅದು ಬಂದು ಪಾಸಿಟಿವ್ ಎಮೋಷನ್ಸ್ ಕೊಡುತ್ತೆ. ಅಮಿಗ್ದಲ AMYGDAL ಅಂತ ಅಮಿಗ್ದಲ. ಕೆಲವು ರಾಂಗ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ. ಅಮಿಗ್ದಲ ಅದು ಬಂದು ನಮ್ಗೆ ಪಾಸಿಟಿವ್ ಎಮೋಷನ್ಸ್ ಕೊಡುತ್ತೆ. ಮಾಡೋದು ಒಳ್ಳೇದು ಅಂತ ಹೇಳ್ತೀರಿ. ಪಾಸಿಟಿವ್ ಎಮೋಷನ್ಸ್ ನಿಮ್ಗೆ ಗೊತ್ತು, ನಗೋದು, ಆಹ್ಲಾದವಾಗಿರೋದು, ಅದು ಪಾಸಿಟಿವ್ ಎಮೋಷನ್ಸ್. ನೆಗೆಟಿವ್ ಎಮೋಷನ್ಸ್ ಕೋಪ, ಸಿಡ್ಕೊಂಡು ಮಾತಾಡೋದು ಮೇಲೆ ಬಿಡೋದು, ಜಲಸಿ, ನಿಮ್ಗೆ ಗೊತ್ತಲ್ವಾ ಜಲಸಿ, ಈ ತರ ನಿವಾರಣೆ ಮಾಡ್ಕೊಂಡು ಸಂತೋಷವಾಗಿರೋದು. ಮೆಡಿಟೇಷನ್ ತುಂಬಾ ಚೆನ್ನಾಗಿರೋದು. ಧ್ಯಾನ, ಅದಕ್ಕೆ ಧ್ಯಾನ ಯೋಗ ಅಂತಾನೆ ಇದೆ ನೋಡಿ, 4ನೇ ಚಾಪ್ಟರ್ ಧ್ಯಾನ ಯೋಗ ಅಂತ ಇದೆ. ಹಾಗೆ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿರುವಂತ ವೀಕ್ಷಕರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ಯೋಗ ತಜ್ಞರಾಗಿ? ನಾನು ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ, ನಾವು ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ದಿನನಿತ್ಯ ಕಾರ್ಯಕ್ರಮಗಳು ಮುಗಿಸ್ಬಿಟ್ಟು ಏನೋ ತಿಂಡಿ ಮಾಡೋದು, ಕೆಲಸ ಮಾಡೋದು, ಅಥವಾ ಏನೋ ಒಂದು ರೌಂಡ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಯೋಗ ರೂಢಿಸ್ಕೊಂಡ್ರೆ ನಿಮ್ಗೆ ಇದು ಫ್ರೆಂಡ್, ತುಂಬ ಫ್ರೆಂಡ್. ಪೋ ಅಥವಾ ಫ್ರೆಂಡ್ ಇದು. ಪೋ ಅಂದರೆ ನಮ್ಗೆ ಆಪೋಸಿಟ್ ಅಂತ, ಫ್ರೆಂಡ್ ಆಗಿ ನಾವು ಮಾಡ್ಕೋಬೋದು. ಮಿತ್ರ ಯೋಗ, ನಾನು ಹೇಳ್ತೀನಿ ನಿಮಗೆ ಒಳ್ಳೆಯ ಮಿತ್ರ. ನಿಮ್ಮ ಮಿತ್ರ ನಿಮ್ಮ ಜೊತೆಲಿ ಇಟ್ಕೊಂಡು ನೀವೇನು ತೊಂದರೆ ಬರಲ್ಲ. ಯಾವಾಗ ನೀವು ಅದ್ಭುತವಾಗಿ ಯೋಗನ ಸಾಧನೆ ಮಾಡಿ, ಯೋಗ ನಿಮ್ಮ ಫ್ರೆಂಡ್ ತರ ಇಟ್ಕೊಳ್ಳಿ. ಅದು ನಿಮ್ಗೆ ಒಂದು ಡಿಸಿಪ್ಲಿನ್, ಶಿಸ್ತುಬದ್ಧವಾಗಿ ರೂಢಿಸ್ಕೊಳ್ಳಿ. ನೀವು ಯಾವತ್ತೂ ಅನಾರೋಗ್ಯಕ್ಕೆ ನೀವು ಬಾಳೋದೇ ಇಲ್ಲ. ಅನಾರೋಗ್ಯ ಅಂತ ಮಾತನ್ನ ಹೇಳಿದ್ರಿ. ತನ್ನ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ಸಾಧನೆಗೆ, ನಿಮ್ಮ ಸೇವೆಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಶ್ರೀ.
ತುಂಬ ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಅಂಗೈಯಲ್ಲಿದೆ ನಮ್ಮ ಆರೋಗ್ಯದ ಗುಟ್ಟು. ಎಲ್ಲರೂ ಕೂಡ ಯೋಗವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ, ಧ್ಯಾನ ಮಾಡೋಣ, ಪ್ರಾಣಾಯಾಮ ಮಾಡೋಣ. ಆದರೆ ಒಂದು ನೆನಪಿರಲಿ, ಯೋಗ ತಜ್ಞರು ನಮ್ಮ ಸುತ್ತಮುತ್ತಲೇ ಇರುವಂತಹ ಯಾರು ತಜ್ಞರಿಂದ, ಎಕ್ಸ್ಪರ್ಟ್ಸ್ಗಳಿಂದ ಗೈಡ್ಲೈನ್ಸ್ನ ತಗೊಂಡು ನಮ್ಮ ಬದುಕು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.